the session so that you can just so screen ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್? So here 0 I have created the tax code. One second. So which we have created the JE tax, no? JE tax JF tax JF, right? So yes. Okay, so A0 create ಮಾಡಿದ್ವಲ್ವಾ? ಸೊ ಇದು 0% ನಾವು ಮೇಂಟೈನ್ ಮಾಡಿದ್ದು. ಆ್ಯಂಡ್ ಟ್ಯಾಕ್ಸ್ ಅಕೌಂಟ್ಸ್ ವಿಲ್ ಬಿ ಸೊ ಡೈರೆಕ್ಟ್ಲಿ ನಿಮಗೆ OB40 ಲೈನ್ ಅಸೈನ್ ಮಾಡ್ತೀವಿ, ಅಲ್ಲಿಂದ ಬರುತ್ತೆ ಅದು. ಓಕೆ ಸಿ. ಸೊ ಅದರಿಂದ ನಿಮಗೆ ಟ್ಯಾಕ್ಸ್ ಅಕೌಂಟ್ಸ್ ಅಸೈನ್ ಆಗಿದೆ. ಸೊ ಇದರಲ್ಲಿ ಏನು ಡೌಟ್ಸ್ ಇದೆ ಕಿರಣ್? ಅದೇ ಸರ್, ಅದು ಅಸೈನ್ ಮಾಡಿದ್ರಲ್ಲ ಅದು. ಅಂದರೆ ಈ ಟ್ಯಾಕ್ಸ್ ಅಕೌಂಟ್ಸ್ ಅಸೈನ್ ಮಾಡಿದ್ದಾ? ಹೌದು ಸರ್, ಅದು ಇನ್ನೊಂದ್ಸರಿ ಓಕೆ ಹೇಳ್ಬೇಕಾದ್ರೆ ಓಕೆ. ಸೊ OB40 ಓಕೆ. ಸೊ OB40ಲಿ ನಮ್ಮದು ಟ್ರಾನ್ಸಾಕ್ಷನ್ಸ್ ನಾವು ಯಾರು ಮೇಂಟೈನ್ ಮಾಡಿದ್ವಿ ಆ ಟ್ರಾನ್ಸಾಕ್ಷನ್ ಕೀಸ್ಗೆ ಅಸೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಮೇಂಟೈನ್ ಮಾಡೋದು ಅಕೌಂಟಿಂಗ್ ಕೀಸ್ ಇವೆ ಅಲ್ವಾ? ನೋಡಿ, ಸೊ ಇದು ಅಕೌಂಟಿಂಗ್ ಕೀಸು ಆ್ಯಂಡ್ ಇದು ಕಂಡೀಷನ್ ಟೈಪ್ಸ್. ಓಕೆ, ಸೊ ಇದು ಬಂದ್ಬಿಟ್ಟು ಆ್ಯಕ್ಸಸ್ ಸೀಕ್ವೆನ್ಸಲ್ಲಿ ನಾವು ಪ್ರೊಸೆಸ್ ಮಾಡಿರೋದು. ಓಕೆ, ಸೊ ಇವಾಗ ನಾವು JF1 JF2 ಏನಕ್ಕೆ ಅಂದರೆ ಇನ್ಪುಟ್ CGST ಇನ್ಪುಟ್ SGSTಗೆ 0% ಕ್ಯಾಲ್ಕುಲೇಷನ್ಸ್ ಇರೋದ್ರಿಂದ JF1 JF2ಗೆ ಅಸೈನ್ ಮಾಡಬೇಕು JL. ಸೊ JF1ಗೆ ಇನ್ಪುಟ್ CGST ಆ್ಯಂಡ್ JF2ಗೆ ಇನ್ಪುಟ್ SGST. ಓಕೆ, ಸೊ ಈ GLಸ್ನ ಹಾಕಬೇಕು. ಸೊ ನಾವು ಸೊ JF1 now JF1, right? Go to the JF. Yes, JF. ಓಕೆ, ಸೊ ಇಲ್ಲಿ JF1 ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆನ್ ಚಾರ್ಟ್ ಆಫ್ ಅಕೌಂಟ್ಸ್, ನಿಮ್ಗೆ ಯಾವ ಚಾರ್ಟ್ ಆಫ್ ಅಕೌಂಟ್ಸ್ ಇರುತ್ತೆ ಆ ಚಾರ್ಟ್ ಆಫ್ ಅಕೌಂಟ್ಸ್ನ ಹಾಕಬೇಕು. JF1 ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇವಾಗ ಚಾರ್ಟ್ ಆಫ್ ಅಕೌಂಟ್ ಹಾಕ್ತಾ ಇದ್ದೀನಿ. ಸೊ ಚಾರ್ಟ್ ಆಫ್ ಅಕೌಂಟ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇನ್ಪುಟ್ CGSTಗೆ ಸೊ ಯಾವ್ಯಾವ ಟ್ಯಾಕ್ಸ್ ಕೋಡ್ಗೆಲ್ಲ ಅಸೈನ್ ಆಗಿದೆ, ಸೊ ಎಲ್ಲ ಟ್ಯಾಕ್ಸ್ ಕೋಡ್ಸು ಇಲ್ಲಿ ಆಟೋಮೆಟಿಕ್ ಬರುತ್ತೆ. ಸೊ ಇಫ್ ಯು ಆರ್ ಟ್ರೈಂಗ್ ಟು ಅಸೈನ್ ಫಾರ್ ದಿ ಫಸ್ಟ್ ಟೈಮ್, ಸೊ ಇದೆಲ್ಲ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಇರುತ್ತೆ. ಓಕೆ, ಸೊ that time what you have to do, so you have to click on the posting keys. 14 keys will be 40 and 50 ಇರುತ್ತೆ. It should be 40-50. Okay, and you have to click on the accounts, then you have to assign the GL accounts ಅಷ್ಟೇ. ಸೊ ಇಫ್ ಯು ಅಸೈನ್ ದ GL accounts automatically, so it will trigger in the tax codes. ಬೇರೆ ಏನು ತೋರಿಸಿದೆ ಅಷ್ಟೇ, ಇನ್ನೇನು ತೋರಿಸಿದ್ಯಾ? ಓಕೆ ಸರ್. ಓಕೆ, ಇಲ್ಲ ಸರ್, ಅಷ್ಟೇ ನಾನು ಟ್ರೈ ಮಾಡ್ತೀನಿ, ಪ್ರಾಕ್ಟೀಸ್. ಸೊ now you assign for all the tax codes, right? ಎಲ್ಲ ಟ್ಯಾಕ್ಸ್ ಕೋಡ್ಗೂ ಅಸೈನ್ ಮಾಡಿದ್ವಾ ನಾವು? ಸೊ
GST ಇದಾಗಿಲ್ಲ ಅನ್ಸುತ್ತೆ ಸರ್. ಓಕೆ, ಸೊ ಇದಾಗಿಲ್ಲಲ್ಲ JF3. ಸೊ ದೆನ್ ವಿಲ್ ಅಸೈನ್, ಸೊ ಜಸ್ಟ್ OB40 JF3 ಅಲ್ಲ. ಸರ್ ಇದು ರೈಟ್ ಸೈಡ್ ಡೌನ್ ಟ್ರಾನ್ಸಾಕ್ಷನ್ ಕೋಡ್ ಸೆಲೆಕ್ಟ್ ಮಾಡ್ತೀರಾ ಸರ್? ಅದು ಸಿಸ್ಟಮ್ ಐ ಡಿ ಮೇಲೆ ಡೌನ್ ಮಾಡಿ. ಯಾವುದು? ಇಲ್ಲ, ಟಾಸ್ಕ್ ಸಿಸ್ಟಮ್ ಟಾಸ್ಕ್ ಬಾರಲ್ಲಿ S4D EDI5 ಇದೆಯಲ್ಲ ಸಿಸ್ಟಮ್ ಐ ಡಿ, ಇದಾ? ಅಲ್ಲಿ ಟ್ರಾನ್ಸಾಕ್ಷನ್ ಕೋಡ್ ಸೆಲೆಕ್ಟ್ ಮಾಡಿ ಸರ್. ಹಾಂ, ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಮಾಡಿ ಸರ್. ಓಕೆ. Yeah, that's all. Thank you, sir. Okay, so if you want to see the transactions code, okay. Okay, sir. So JF3, so JFL, enter. So ಇಲ್ಲಿ ನೋಡಿ, ಇವಾಗ ಏನಿಲ್ಲ, ಬ್ಲ್ಯಾಂಕ್ ಇದೆ ಅಲ್ವಾ. ಸೊ ಕ್ಲಿಕ್ ಆನ್ ಅಕೌಂಟ್ಸ್. ಸೊ ಇದು ಅಕೌಂಟ್ಸ್ ಕೂಡ ಬ್ಲ್ಯಾಂಕ್ ಇದೆ. ಸೊ ನಾವು ಗೋ ಟು ದ ಪೋಸ್ಟಿಂಗ್ ಕೀ. ರೂಲ್ಸ್ ಡಿಸ್ಪ್ಲೇ ಮಾಡೋಲ್ಲ ಇದೆ, ಎಡಿಟ್ ಮಾಡ್ಕೋಬೇಕು. ಯು ಕ್ಯಾನ್ ಚೇಂಜ್ ಡೇಟಾ ಇಸ್ ಆಲ್ರೆಡಿ ಪ್ರೋಸೆಸ್ ವಿತ್. ಓಕೆ, ಸೊ OB40 ಅಲೋ ಮಾಡ್ತಾ ಇಲ್ಲ. ಸೊ ಲೆಟ್ ಮೀ ಡೂ ವಿತ್ ದ ಪಾತ್ ಎಲ್ಲ ಚೆಕ್ ಮಾಡೋಣ. ಸೊ ಇಲ್ಲಿ JF3, ಓಕೆ. ಸೊ JF3ಗೆ ಟ್ಯಾಕ್ಸ್ ಅಕೌಂಟ್ಸ್ನ ಚೆಕ್ ಮಾಡೋಣ. ಗೋ ಟು ದ ರೂಲ್ಸ್. ಸೊ ರೂಲ್ ಇಲ್ಲ, ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ನೀವು ಚಾರ್ಟ್ ಆಫ್ ಅಕೌಂಟ್ಸ್ನ ಹಾಕಬೇಕು. ಸೊ JIFL ಇಸ್ ದ ಚಾರ್ಟ್ ಆಫ್ ಅಕೌಂಟ್. ಓಕೆ, ಸೊ ನಾವು ಕ್ಲಿಕ್ ಆನ್ ಸೇವ್ it. Now select it, click on accounts. So now it's time to join. ಓಕೆ, ಸೊ ಇವಾಗ ಇಲ್ಲಿ ನೀವು ನ್ಯೂ ಎಂಟ್ರೀಸ್ ಕೊಟ್ಬಿಟ್ಟು ಜೇಲ್ ಅಕೌಂಟ್ ಅಸೈನ್ ಮಾಡಿ. ಸೊ ನಾವು ಅಸೈನ್ ಮಾಡಬೇಕಾಗಿರೋದು ಯಾವುದಕ್ಕೆ? IGST ಇನ್ಪುಟ್ಗೆ. ಸೊ FS00 ನೀವು ಟ್ಯಾಕ್ಸ್ ಕೋಡ್ ನೋಡ್ಕೊಳ್ಳಿ. ಸೊ IGST ಇನ್ಪುಟ್ಸ್ಗೆ ಯಾವ ಟ್ಯಾಕ್ಸ್ ಕೋಡ್ ಇದೆ ಅಂತ. IGST ಇನ್ಪುಟ್ 25005 25005 and save it. Okay, so ಇವಾಗ let me go back. Okay, so let me open FTXP, enter. So country code IN, tax code ID, enter. Go to tax accounts, enter. ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ ಅಸೈನ್ ಆಗಿದೆ.
ಓಕೆ. ಸೊ ಆ್ಯಕ್ಚುಲಿ ನಿಮಗೆ ಒ ಬಿ ಫಾರ್ಟಿಲೇ ಅಲ್ಲೇ ಅಲೋ ಮಾಡುತ್ತೆ. ಸೊ ಸಮ್ ಕೇಸ್ ನಿಮ್ಗೆ ಅಲೋ ಮಾಡಲಿಲ್ಲ ಅಂದರೆ ನೀವು ಪಾತಲ್ಲಿ ನಾನು ಇವಾಗ ತೋರಿಸಿದ್ನಲ್ಲ, ಸೊ ಆ ಥರ ಡಿಫೈನ್ ಅಕೌಂಟ್ಸ್ಗೆ ಹೋಗ್ಬಿಟ್ಟು ಕೂಡ ಅಸೈನ್ ಮಾಡಿ. ಓಕೆ. ಸೊ ಇವಾಗ JF1 JF2 JF3 ಆಯಿತು. JL1 ಚೆಕ್ ಮಾಡೋಣ. JL1 ಓಕೆ ಹೋಗಿ. ಸೊ ಇಲ್ಲ ಅಕೌಂಟ್ಸ್ ಅವರು ಏನಿರಲ್ಲ. ಓಕೆ. ಸೊ ಲೆಟ್ ಮೀ ಚೆಕ್ ಇನ್ FTXP. ಸೊ JL1 ಬಂದ್ಬಿಟ್ಟು ಔಟ್ಪುಟ್ಟಿಗೆ ಮಾಡಿರ್ತೀವಿ. ಸೊ 2A ಚೆಕ್ ಮಾಡೋಣ. ಸೊ ದಟ್ ಇಟ್ ಇಸ್ ಲೋಡಿಂಗ್. ಸೊ 2A ಎಂಟರ್. 0% ಇದೆ ಟ್ಯಾಕ್ಸ್ ಅಕೌಂಟ್ಸ್. ಸೊ ಇದು ಅಸೈನ್ ಆಗಿಲ್ಲ. JL3 ಓಕೆ. ಸೊ JL1 ಚೆಕ್ ಮಾಡ್ಕೊಂಡು ಬೇಡ. ಸೊ JL1 ಆಗಿಲ್ಲ. ಸೊ JL1ಗೂ ಅಸೈನ್ ಮಾಡಿ. ಸೊ ನಾವು ಇವಾಗ JL1ಗೆ ಸೊ ಔಟ್ಪುಟ್ ಮಾಡಬೇಕು. 2A ಔಟ್ಪುಟ್ ಟ್ಯಾಕ್ಸ್, ಔಟ್ಪುಟ್ IGSTಸ್ನ ಅಸೈನ್ ಮಾಡಬೇಕು. ಓಕೆ. ಸೊ ಇವಾಗ ಔಟ್ಪುಟ್ಗೆ ನಾವು GL ನೋಡಬೇಕು. ಸೊ ಗೋ ಟು FS00. ಸೊ ಔಟ್ಪುಟ್ಗೆ IGST ಬಂದ್ಬಿಟ್ಟು 15005 15005 IGSTಗೆ. ಸೊ ಇಲ್ಲಿ ನಾವು JL3 ಸೊ ಔಟ್ಪುಟ್ IGST JL3. ಸೊ JL3ಗೆ ಔಟ್ಪುಟ್ IGST 15005ನ ಅಸೈನ್ ಮಾಡಬೇಕು. ಸಾರಿ JL3ಗಲ್ವಾ, JL3 new entries. Just maintain the chart of accounts, save it, select accounts, new entries, and enter the GL 15005 15005. I will save this. So data save it. Next ಟ್ಯಾಕ್ಸ್ ಕೋಡ್ ಯಾವುದು 2A ಗಲ್ವಾ ಚೆಕ್ ಮಾಡಿದ್ದೀವಿ ಇವಾಗ. 2A. ಸೊ ನೆಕ್ಸ್ಟ್ 2Bಗೆ ನೋಡೋಣ. 2Bಗೆ ಎಂಟರ್. 2B ಕೂಡ JL3. ಸೊ ನಾವು ಆಲ್ರೆಡಿ JL3ಗೆ ಅಸೈನ್ ಮಾಡಿದ್ವಿ. ಸೊ ಆಟೋಮೆಟಿಕಲಿ ಇದಕ್ಕೆ ಟ್ರಿಗರ್ ಆಗುತ್ತೆ. ಓಕೆ. ಸೊ 2B. ಸೊ ನೆಕ್ಸ್ಟ್ ಅದೇ ಥರ ನೀವು 2C. 2C ಕೂಡ J3 ಇದೆ. ಔಟ್ಪುಟ್ IGST ಏನಕ್ಕೆ ಎಲ್ಲ ಓಕೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಅಲ್ವಾ. ಓಕೆ. ಟ್ಯಾಕ್ಸ್ ಅಕೌಂಟ್ಸ್ ಎಂಟರ್ ಕರೆಕ್ಟ್ ಇದೆ. ಓಕೆ. ಸೊ ನೆಕ್ಸ್ಟ್ 2C ಆಯ್ತಲ್ಲ. 2C ಆಯಿತು. ಸೊ ಇದೆಲ್ಲ 2C 2D ಇವೆಲ್ಲ ಸೇಮ್ ಎಲ್ಲ ಒಂದೇ. ಸೊ ಇವಾಗ ನಾವು B0 ಚೆಕ್ ಮಾಡೋಣ. B0 ಇದು ಬಂದ್ಬಿಟ್ಟು JL1 JL2ಗೆ ಔಟ್ಪುಟ್ CGST ಆ್ಯಂಡ್ SGST. ಟ್ಯಾಕ್ಸ್ ಅಕೌಂಟ್ಸ್ ಎಂಟರ್ ಬ್ಲ್ಯಾಂಕ್ ಇದೆ. ಸೊ ಇವಾಗ ನಾವು JL1 JL2ಗೆ ಮೇಂಟೈನ್ ಮಾಡಬೇಕು. ಸೊ JL1ಗೆ ಯಾವುದು, JL1ಗೆ ಔಟ್ಪುಟ್ CGST. ಫಸ್ಟ್ JL1 ಮೇಂಟೈನ್ ಮಾಡೋಣ. ಸೊ ಕ್ಲಿಕ್ ಆನ್ ದಿಸ್ JL1 ಔಟ್ಪುಟ್ CGST, ಗೋ ಟು ದ ರೂಲ್ಸ್. ಸೊ ಇಲ್ಲಿ ನೀವು ಎಂಟ್ರೀಸ್ ಚಾರ್ಟ್ ಆಫ್ ಅಕೌಂಟ್, ಕ್ಲಿಕ್ ಆನ್ ಅಕೌಂಟ್ಸ್. ಸೊ ಇವಾಗ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಔಟ್ಪುಟ್ CGST ಅಲ್ವಾ JL1.
ಔಟ್ಪುಟ್ CGSTಗೆ 15004 15004 ಸೆಟ್. ಇವಾಗ ನೀವು FTXPಲಿ ಕ್ಯಾನ್ ಗೋ ಬ್ಯಾಕ್ and check on tax accounts. See, it is assigned. So it's assigned for JL1. So JL1 ಅಂದರೆ ಔಟ್ಪುಟ್ CGST. ನಾವು JL2ಗೆ ಅಸೈನ್ ಮಾಡಿದ್ಮೇಲೆ ಇಲ್ಲಿ ಕೂಡ ತೋರಿಸುತ್ತೆ. ಸೊ ಲೆಟ್ ಮಿ ಅಸೈನ್ ದಟ್ ಆಸ್ ವೆಲ್. ಐ ವಿಲ್ ಗೋ ಬ್ಯಾಕ್, JL2 ರೂಲ್ಸ್, new entries, set of accounts, save it, select and double click on the accounts. So click on new entries. ಸೊ ಇಲ್ಲಿ JL2 ಅನ್ಸುತ್ತಲ್ಲ, ಲೆಟ್ ಮಿ ಚೆಕ್. 2 ಅಲ್ಲ 3. ಸೊ 3 ಬಂದ್ಬಿಟ್ಟು SGST set. So now go to tax code, click on tax accounts. Wait, we'll go back and now enter, click on tax accounts. So ಇವಾಗ ನೋಡಿ ಎರಡಕ್ಕೂ ಅಸೈನ್ ಆಗಿದೆ. ಓಕೆ, JL1, JL2, JL3 ಆ್ಯಂಡ್ JF1, JF2, JF3 ಕೂಡ ಅಸೈನ್ ಮಾಡಿದ್ವಿ ಆಲ್ರೆಡಿ. ಸೊ ಇನ್ನೊಂದ್ಸಲ ಬೇಕು ಅಂದರೆ ಚೆಕ್ ಮಾಡ್ಕೊಂಬಿಡಿ. JF1, JF2, JF3. ಓಕೆ, JF3 ಚೆಕ್ ಮಾಡ್ತೀನಿ. ಸೊ ಆಲ್ರೆಡಿ ಇದೆ ಅಂದರೆ ಅಸೈನ್ ಆಗಿರುತ್ತೆ. ಸಿ ಅಸೈನ್. ಸೊ ಗೋ ಬ್ಯಾಕ್. ಸೊ ಬೇಕು ಅಂದರೆ JF2ನ ಒಂದ್ಸಲ ಚೆಕ್ ಮಾಡಿ ಅಕೌಂಟ್ಸ್. ಸೊ JF2 ಕೂಡ ಅಸೈನ್ ಆಗಿದೆ. ಓಕೆ, ಸೊ ಇದೇನಂದರೆ ಟ್ಯಾಕ್ಸ್ ಕೋಡ್ ವೈಸ್ ತೊಗೊಂಡಿರೋದ್ರಿಂದ ಟ್ಯಾಕ್ಸ್ ಕೋಡ್ ಕೂಡ ಆಗ್ತಿದೆ ಅಷ್ಟೇ. ಓಕೆ, ಸೊ ಇಫ್ ಯು ಟೇಕ್ ಎ ಟ್ಯಾಕ್ಸ್ ಕೋಡ್, ನೀವು ಟ್ಯಾಕ್ಸ್ ಕೋಡ್ ತೊಗೊಂಡ್ರೆ ಟ್ಯಾಕ್ಸ್ ಕೋಡ್ ವೈಸ್ ಕೂಡ ಇಲ್ಲಿ ಪರ್ಟಿಕ್ಯುಲರ್ ಟ್ಯಾಕ್ಸ್ ಕೋಡ್ಗೆ ಅಸೈನ್ ಮಾಡೋದು ಕೂಡ ತೋರಿಸುತ್ತೆ. ಸೊ ನೀವು ಟ್ಯಾಕ್ಸ್ ಕೋಡ್ ತೊಗೊಂಡ್ರೆ ಸೊ ಎಲ್ಲ ಟ್ಯಾಕ್ಸ್ ಕೋಡ್ಗೂ ಟ್ರಿಗರ್ ಆಗುತ್ತೆ. ಸೊ ಮೀನ್ ಎಲ್ಲ ಟ್ಯಾಕ್ಸ್ ಕೋಡ್ ಅಂದರೆ ನೀವು ಇನ್ಪುಟ್ ಔಟ್ಪುಟ್ ತೊಗೊಂಡಿರ್ತಿರಲ್ಲ JF1, JF2ಗೆ, ಸೊ ಯಾವ್ಯಾವುದಕ್ಕೆ ಅಸೈನ್ ಮಾಡಿರ್ತೀರ ಸೊ ಅದಕ್ಕೆಲ್ಲ ಏನಾಗಿರುತ್ತೆ, ಸೊ ಟ್ರಿಗರ್ ಆಗುತ್ತೆ. ಎಸ್ ಕಿರಣ್? ಸರ್ ಅದು ರೂಲ್ಸ್ ಅಲ್ಲಿ ಟ್ಯಾಕ್ಸ್ ಟಿಕ್ ಆಗಿರ್ಲೇಬೇಕಾ ಸರ್ ಅದು? ಯಾವುದ್ರಲ್ಲಿ ಸರ್ ಅಕೌಂಟ್ಸ್ ಪೋಸ್ಟಿಂಗ್ ಕೀಯಲ್ಲಿ ಹಾಂ, ನಾವು 40 ಅದೇ ಡೆಬಿಟ್ ಅದೇ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ. ಇವಾಗ JF2 ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಟ್ಯಾಕ್ಸ್ ನಾನು ಆಲ್ರೆಡಿ ಅಸೈನ್ ಮಾಡ್ಬಿಟ್ಟಿದ್ದೀನಲ್ಲ, ನಾನು ಟ್ಯಾಕ್ಸ್ ಟಿಕ್ ಆಗಿಲ್ಲ. ನೋ ಇಶ್ಯೂ, ಅದೇ ನಾನು ಮಾಡಿಲ್ಲ ಟೆಕ್, ನಾನು ಅದೇ ಹೇಳ್ತಿರೋದು ನಿಮಗೆ. ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ಟ್ಯಾಕ್ಸ್ ಕೋಡ್ ತೊಗೊಂಡ್ರೆ ಅಥವಾ ಪರ್ಟಿಕ್ಯುಲರ್ ಕಂಟ್ರಿ ರೀಸನ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ತೋರಿಸ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಟ್ಯಾಕ್ಸ್ ಕೋಡ್ಸ್ ಏನಿರುತ್ತೆ, ಸೊ ಆ್ಯಸ್ ಪರ್ ದ ಟ್ಯಾಕ್ಸ್ ಕೋಡ್ಸ್ ನೀವು GL ಅಕೌಂಟ್ನ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ನೀವು ಅಕಸ್ಮಾತ್ ಇದನ್ನು ನೀವು ಡಿಸೇಬಲ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಇಫ್ ಯು ಡಿಸೇಬಲ್, ನೀವು ಎನೇಬಲ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಸರ್, ಶೋ ಇದು. ಸೊ ನಾನು ಇವಾಗ JF1ಗೆ ಅಲ್ವಾ, JF1ಗೆ ನೋಡಿ ರೂಲ್ಸ್. ಸೊ JF1ಗೆ ನಾನು ಕಂಟ್ರಿದು ಡಿಸೇಬಲ್ ಮಾಡಿದ್ದೀನಿ, ಟ್ಯಾಕ್ಸ್ ಕೋಡು ಎನೇಬಲ್ ಮಾಡಿದ್ದೀನಿ. ಸೊ ಕ್ಲಿಕ್ ಆನ್ ಅಕೌಂಟ್ಸ್, ನೋಡಿ ಇಲ್ಲಿ ಟ್ಯಾಕ್ಸ್ ಕೋಡ್ ವೈಸ್ ತೋರಿಸ್ತಾ ಇದೆ, ಕಂಟ್ರಿ ವೈಸ್ ತೋರಿಸ್ತಾ ಇಲ್ಲ. ದಟ್ಸ್ ಇಟ್. ಬಟ್ ಇದೆಲ್ಲ ಡೈರೆಕ್ಟ್ ಕಂಟ್ರಿ ಟ್ರಿಗರ್ ಆಗೇ ಆಗುತ್ತೆ. ಓಕೆ, ಅಂಡ್ ಸರ್ ಟ್ಯಾಕ್ಸ್ ಕೋಡ್ ಎನೇಬಲ್ ಮಾಡಿ ಕಂಟ್ರಿ ಕೋಡ್ ಮಾತ್ರ ಹಾಕಿದ್ರೆ ಅದು ತೋರಿಸ್ತಾ ಇಲ್ಲ, ಪರವಾಗಿಲ್ವಾ ಸರ್? ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ ಮಿ ಕ್ಲಿಯರ್ ಫಸ್ಟ್. ಓಕೆ, ಸೊ ಇವಾಗ ಪೋಸ್ಟಿಂಗ್ ಕೀಗೆ ಹೋಗಿ. ಸೊ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಸೊ JL1ನಲ್ಲಿ ಐ ವಿಲ್ ಗೋ ಟು ದ ರೂಲ್ಸ್. ನಾನು ಎರಡೂ ತೊಗೊಂಡಿಲ್ಲ, ಕರೆಕ್ಟಾ? ಕರೆಕ್ಟ್ ತಾನೇ? ನಾನು ಎರಡೂ ತೊಗೊಂಡಿಲ್ಲ. ಐ ವಿಲ್ ಸೆಲೆಕ್ಟ್ ದಿಸ್, ಕ್ಲಿಕ್ ಆನ್ ಅಕೌಂಟ್ಸ್ ಮಾತ್ರ ಅಸೈನ್ ಮಾಡಿದೆ ಅಷ್ಟೇ, ಆಗೋಯ್ತು ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಸೊ ನೀವು ಬೇಕು ಅಂದರೆ ಮತ್ತೆ ರೂಲ್ಸಲ್ಲಿ ಹೋಗಿ ಇದನ್ನ ಎನೇಬಲ್ ಮಾಡ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ನೀವು ಅಕೌಂಟ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಅಕೌಂಟ್ಸಲ್ಲಿ. ಸೊ ಅವಾಗ ಇದು ಬ್ಲ್ಯಾಂಕ್ ಇದ್ದರೆ ನೀವು ಎಂಟ್ರೀಸ್ ಕೊಟ್ಬಿಟ್ಟು IN ಹಾಕ್ಬಿಟ್ಟು ಕೊಡಿ. ಸೊ ಇಲ್ಲಿ ಇಂಪ್ಯಾಕ್ಟ್ ಹೆಂಗಾಗುತ್ತೆ ಅಂದರೆ ಟ್ಯಾಕ್ಸ್ ಕೋಡ್ ವೈಸ್ ಆಗುತ್ತೆ. ಓಕೆ, ಸೊ ಈ ಕಂಟ್ರಿ ರೀಸನ್ ಏನು ಗೊತ್ತಾ, ಇಫ್ ಯು ಆರ್ ಅಸೈನಿಂಗ್ ಫಾರ್ ಎನಿ ಪರ್ಟಿಕ್ಯುಲರ್ ಕಂಟ್ರಿ ಟ್ಯಾಕ್ಸ್ ಕೋಡ್ನ, ಫಾರ್ ಎಕ್ಸಾಂಪಲ್ ಏನಾದ್ರು ಗೊತ್ತಾ, ಕೆಲವರು ಕಂಟ್ರೀಸ್ ವೈಸಲ್ಲಿ ಟ್ಯಾಕ್ಸ್ ಕೋಡ್ ಡಿಫರ್ಸ್ ಇರುತ್ತೆ, ಪರ್ಸೆಂಟೇಜ್ ಡಿಫರ್ಸ್ ಇರುತ್ತೆ. ಓಕೆ, ಸೊ ಅವಾಗ ನೀವು ಪರ್ಟಿಕ್ಯುಲರ್ ಆಗಿ ನೀವು ಅಸೈನ್ ಮಾಡ್ಕೊತೀನಿ ಅಂತಂದರೆ ಅವಾಗ ಕಂಟ್ರಿ ವೈಸ್ ಅಸೈನ್ ಮಾಡ್ಕೋಬೋದು. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ಅರೌಂಡ್ 4-5 GL ಅಕೌಂಟ್ಸ್ ಒಂದರಲ್ಲೇ ಹಾಕತ್ತೆ. ಅದೇ ತೋರಿಸ್ತಾನೆ ಇವಾಗ ಅದನ್ನ ತೋರಿಸ್ತಲ್ವ ನಾನು. JF2ಗೆ ಹೋಗಿ ರೂಲ್ಸ್ಗೆ ಹೋಗಿ ಸೆಲೆಕ್ಟ್ ದಿಸ್ ಅಕೌಂಟ್ಸ್. ಸಿ
ಅದೇ ಇದೆ ಸ್ವಲ್ಪ ಡೌಟ್ ಸರ್. ಡೌಟ್ ಏನಿಲ್ಲ, ಇವಾಗ ಐ ವಿಲ್ ಡಿಲೀಟ್ ದಿಸ್. ಇಫ್ ಯು ಹ್ಯಾವ್ ಡೌಟ್ ಐ ವಿಲ್ ಡಿಲೀಟ್ ದಿಸ್. Okay, I have deleted this. Okay, now I will go to the rules. JSL, I will delete this as well. Okay, so I will click on postings. JF2 alpha. Click on rules now. New entries. Give chart of accounts. Save it. Okay, so ಇದು ಡಿಲೀಟಿಗೆ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಡಿಲೀಟಿಗೆ ಆಗೋದ್ರಿಂದ ತೊಗೊತಾ ಇಲ್ಲ ಚಾರ್ಟ್ ಆಫ್ ಅಕೌಂಟ್. ಓಕೆ, ಸೊ ಲೆಟ್ ಇಟ್ ಬಿ. ಓಕೆ, ಸೊ ಇದನ್ನ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಸರ್. ಅವ್ರು ಆಲ್ರೆಡಿ ಚಾರ್ಟ್ ಆಫ್ ಅಕೌಂಟ್ ಹಾಕೋದ್ರಿಂದ ಅರ್ಥ ಬರ್ತೀವಿ ನನಗೆ. ಓಕೆ, ಬಟ್ ಆಲ್ರೆಡಿ ಟ್ಯಾಕ್ಸ್ ಅಸೈನ್ ಆಗಿದೆ. ಸೊ ಡೋಂಟ್ ಬೋರ್ ಅಬೌಟ್ ಇಟ್. ಟ್ಯಾಕ್ಸ್ ಅಸೈನ್ ಆಗಿದೆ. ಪ್ರತಿಯೊಂದು ಟ್ಯಾಕ್ಸ್ ಕೊಡ್ಗೂ ಅಕೌಂಟ್ಸ್ ಕೂಡ ಅಸೈನ್ ಆಗಿದೆ. ಸೊ ಇಫ್ ಯು ಆರ್ ಟ್ರೈಂಗ್ ಟು ಪೋಸ್ಟ್, ಸೊ ಇಟ್ ಶುಡ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್. ದಟ್ಸ್ ಇಟ್. ಐ ವಿಲ್ ಶೋ ದಟ್. ಓಕೆ, ಓಕೆ, ಸೊ ಇವಾಗ ನಾವು ಆಲ್ಮೋಸ್ಟ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ವೈಸ್ ಎಲ್ಲ ಅಸೈನ್ ಮಾಡಿದ್ದೀವಿ. ಸೊ ದೆನ್ ಟ್ಯಾಕ್ಸ್ ಕಾನ್ಫಿಗರೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಓಕೆ, ಸೊ ನಾನು ಇಲ್ಲಿ ಟಿ ಕೋಡಲ್ಲಿ ಕೂಡ ಅಸೈನ್ ಐ ಮೀನ್ ಮೆನ್ಷನ್ ಮಾಡಿದೆ ಅನಿಸುತ್ತೆ, OB40 ಅಸೈನ್ ಮಾಡಬೇಕು ಅಂತ. ಲೆಟ್ ಮಿ ಶೋ ದಟ್ ಇಲ್ಲಿ ನೋಡಿ. ಓಕೆ, ಸೊ OB40 ಹೋಗ್ಬಿಟ್ಟು ಅಸೈನ್ ಮಾಡಬೇಕು. ಇದು ಟಿ ಕೋಡ್. ಬಟ್ ಪಾಠ ಆಲ್ರೆಡಿ ನಾನು ನಿಮಗೆ ಪಾಠ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಮ ಪಾಠದಲ್ಲಿ ಏನಾದ್ರು ಡೌಟ್ ಇದ್ದರೆ ಸೊ ವಿಲ್ ವರ್ಕ್ ಆನ್ ದಟ್. ಓಕೆ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪಾತ್ ಹೆಂಗೆ ಹೋಗಬೇಕು ಅಂತ. ಓಕೆ, ಸೊ ಜಸ್ಟ್ ಸಿಂಪಲ್ ಏನು ಗೊತ್ತಾ, ಎಲ್ಲದೂ ಕೂಡ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಆಫ್ಟರ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಒಂದ್ಸಲ ಆರ್ಗ್ ಸ್ಟ್ರಕ್ಚರ್ ನಾವು ಕಾನ್ಫಿಗರೇಷನ್ಸ್ ಮಾಡಿದ್ಮೇಲೆ ನೀವು ಆರ್ಗ್ ಸ್ಟ್ರಕ್ಚರ್ ರಿಲೇಟೆಡ್ ಚೇಂಜಸ್ ಮಾಡೋದಾದರೆ ಮಾತ್ರ ನೀವು ಎಂಟರ್ಪ್ರೈಸ್ ಸ್ಟ್ರಕ್ಚರ್ಗೆ ಹೋಗ್ತೀರಾ. ಸೊ ಅದರಿಂದ ದಟ್ ನೀವು ಫೈನಾನ್ಸ್ ರಿಲೇಟೆಡ್ ಚೇಂಜಸ್ ಏನೇ ಮಾಡಬೇಕು ಅಂತಂದರೆ ಸೊ ಎಲ್ಲ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲೇ ಚೇಂಜಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ಟ್ಯಾಕ್ಸ್ ರಿಲೇಟೆಡ್ ಅಂದರೆ ಟ್ಯಾಕ್ಸ್ ಕಾನ್ಫಿಗರೇಷನ್ ಬರುತ್ತಲ್ಲ, ಟ್ಯಾಕ್ಸ್ ಆನ್ ಸೇಲ್ಸ್ ಅಂಡ್ ಪರ್ಚೇಸ್. ಸೊ ಇಲ್ಲಿ ನಾವು ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ನಾವು GL ಅಕೌಂಟ್ಸ್ ಆಯಿತು, ಪೋಸ್ಟಿಂಗ್ಸ್ ಎಲ್ಲ ಟ್ರೈ ಮಾಡಿ. ಓಕೆ, ಗೋ ಟು FB50, ಎಂಟರ್. ಸೊ FB50 ಅನ್ನೋ ಟಿ ಕೋಡ್ ಏನಿದೆ, ಸೊ ಇಟ್ ಇಸ್ ಅ ಟಿ ಕೋಡ್ ಟು ಡೂ ದ GL ಅಕೌಂಟ್ ಡಾಕ್ಯುಮೆಂಟ್ ಪೋಸ್ಟ್. ಓಕೆ, ಸೊ ನೀವು GL ಅಕೌಂಟ್ ಡಾಕ್ಯುಮೆಂಟ್ ಪೋಸ್ಟ್ ಮಾಡಬೇಕು ಅಂತಂದರೆ FB50 ಟ್ರಾನ್ಸಾಕ್ಷನ್ ಕೋಡ್ನ ಯೂಸ್ ಮಾಡಬೇಕು. ಓಕೆ, ಸೊ ಇವಾಗ FB50 ಟ್ರಾನ್ಸಾಕ್ಷನ್ಸ್ ಕೋಡಲ್ಲಿ ಸೊ ಏನೇನು ಪ್ಯಾರಾಮೀಟರ್ಸ್ ಫಾಲೋ ಮಾಡಬೇಕು ಅಂತ ನೋಡಿ. ಫಸ್ಟು ಡಾಕ್ಯುಮೆಂಟ್ ಡೇಟ್. ಸೊ ಡಾಕ್ಯುಮೆಂಟ್ ಡೇಟ್ ಆ್ಯಂಡ್ ಪೋಸ್ಟಿಂಗ್ ಡೇಟ್, ಸೊ ಏನು ಡಿಫ್ರೆನ್ಸ್ ಅಂತಂದರೆ ನೋಡಿ. ಸೊ ಪೋಸ್ಟಿಂಗ್ ಡೇಟ್ ಬಂದ್ಬಿಟ್ಟು ವೆನ್ ಯು ಆರ್ ಪೋಸ್ಟಿಂಗ್, ಸೊ ನೀವು ಯಾವಾಗ ಪೋಸ್ಟ್ ಮಾಡ್ತಾ ಇದ್ದೀರಾ ದಟ್ ಈಸ್ ವಾಟ್ ದ ಡಾಕ್ಯುಮೆಂಟ್ ಡೇಟ್, ಸಾರಿ ಪೋಸ್ಟಿಂಗ್ ಡೇಟ್. ಆ್ಯಂಡ್ ಡಾಕ್ಯುಮೆಂಟ್ ಡೇಟ್ ಅಂತ ಬಂದರೆ ಸೊ ಅದು ಆಲ್ರೆಡಿ ಯಾವಾಗ ಡಾಕ್ಯುಮೆಂಟ್ ಆಗಿದೆ ಅಕೌಂಟ್ಸಲ್ಲಿ, ಸೊ ಆ ಡೇಟ್ ಹಾಕಬೇಕು. ಸೊ ದಟ್ ಮೀನ್ಸ್ ಸೊ ನೀವು ಅಕೌಂಟ್ಸಲ್ಲಿ ಆಲ್ರೆಡಿ ಅದು ಆಗಿದೆ, ಬಟ್ ಯು ಆರ್ ಟ್ರೈಂಗ್ ಟು ಪೋಸ್ಟ್ ಟುಡೇ ಫಾರ್ ಎಕ್ಸಾಂಪಲ್. ಸೊ ಇವಾಗ ಡಾಕ್ಯುಮೆಂಟ್ ಡೇಟ್ ಬಂದ್ಬಿಟ್ಟು ಆಲ್ರೆಡಿ ಇವಾಗ ನಿನ್ನೆನೋ ಮೊನ್ನೆನೋ ಆಗಿದೆ ಅಂತ ಇಟ್ಕೊಳ್ಳಿ, 21st ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಅವಾಗ 21st ಡೇಟ್ನ ಡಾಕ್ಯುಮೆಂಟ್ ಡೇಟ್ ತೊಗೊತೀವಿ. ಸೊ ಅಂದರೆ ಸೊ FB50 ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಇಸ್ ಆಲ್ರೆಡಿ ಹ್ಯಾಪನ್ಡ್ ಇನ್ 21st. ಸೊ ಅವತ್ತಾಗಿದೆ, ಬಟ್ ನೀವು ನಿಮ್ಮ ಅಕೌಂಟ್ಸಲ್ಲಿ ಇವಾಗ ಬುಕ್ ಮಾಡ್ತಾ ಇದ್ದೀರಾ. ಸೊ ದಟ್ ಇಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಡಾಕ್ಯುಮೆಂಟ್ ಡೇಟ್ ಆ್ಯಂಡ್ ಪೋಸ್ಟಿಂಗ್ ಡೇಟ್. ಸೊ ಇದರಲ್ಲಿ ಡೌಟ್ಸ್ ಇದೆಯಾ ಡಾಕ್ಯುಮೆಂಟ್ ಡೇಟ್ಗೆ ಪೋಸ್ಟಿಂಗ್ ಡೇಟಲ್ಲೂ? ಸರ್ ಅದು ಪೋಸ್ಟಿಂಗ್ ಡೇಟು ಹ್ಞೂ ಎಕ್ಸಾಂಪಲ್ ನಾವು ಪೋಸ್ಟಿಂಗ್ ಬಂದು 2nd ಏಪ್ರಿಲ್ ಮಾಡ್ತಾ ಇದ್ದೀನಿ, ಆದರೆ 31st ಅದು 30th ಮಾರ್ಚ್ಗೆ ಮಾಡಬೇಕಾಯ್ತು. ಅದು ಪೋಸ್ಟಿಂಗ್ ಡೇಟ್ 30th ಮಾರ್ಚ್ ಹಾಕೊಂಡು ಮಾಡ್ಬೋದು ಸರ್? ಅದು ಹಾಕೊಂಡು ಮಾಡ್ಬೋದು, ನೀವು ಪೋಸ್ಟಿಂಗ್ ಪೀರಿಯಡ್ ಓಪನ್ ಇದ್ರೆ ಮಾಡ್ಬೋದು. ಅದನ್ನ ಎರರ್ ಏನು ಬರಲ್ವಾ ಸರ್? ಡೇಟ್ ಚೇಂಜ್ ಆದರೆ ಹಳೆ ಡೇಟ್ ಹಾಕ್ಬಿಟ್ಟು ಮಾಡಿದ್ರೆ ಎರರ್ ಬರಲ್ಲ? ಎರರ್ ಯಾವಾಗ ಬರುತ್ತೆ ಅಂದರೆ ಆ ಪೋಸ್ಟಿಂಗ್ ಪೀರಿಯಡ್ ಕ್ಲೋಸ್ ಆಗಿದ್ರೆ ಮಾತ್ರ ಬರುತ್ತೆ. ಓಕೆ, ಸೊ ಇಫ್ ಇಟ್ ಇಸ್ ನಾಟ್ ಕ್ಲೋಸ್ ದೆನ್ ಎರರ್ ಬರೋದಿಲ್ಲ ನಮಗೆ. ಓಕೆ ಸರ್. ಓಕೆ, ಫ್ಯೂಚರ್ ಡೇಟ್ ಹಾಕೋ ಪೋಸ್ಟ್ ಮಾಡೋಕ್ಕಾಗಲ್ಲ, ಬರೀ ಪ್ರೀವಿಯಸ್ ಡೇಟ್ ಹಾಕಿ ಮಾಡ್ಬೋದು? ಅಲ್ಲ, ಪೋಸ್ಟಿಂಗ್ ಡೇಟ್ ಯಾವತ್ತೂ ಫ್ಯೂಚರ್ ಡೇಟ್ ತೊಗೊಳ್ಳಲ್ಲ, ಅದು ಕರೆಂಟ್ ಡೇಟ್ ಆಟೋಮೆಟಿಕ್ ತೊಗೊಳುತ್ತೆ. ಇಫ್ ಯು ಟ್ರೈಂಗ್ ಟು ಪೋಸ್ಟ್ ಇನ್ ದ ಫ್ಯೂಚರ್ ಡೇಟ್, ನೋಡಿ ಇದು ನಿಮ್ಗೆ ಅಲೋ ಮಾಡುತ್ತೆ ಸಿಸ್ಟಮ್, ಬಟ್ ಸ್ಟಿಲ್ ನಿಮ್ಗೆ ಏನು ಗೊತ್ತಾ, ಇದು ರಾಂಗ್ ಮೆಥಡಾಲಜಿ. ನೀವು ಬುಕ್ ಮಾಡೋಂಗಿಲ್ಲ ಫ್ಯೂಚರ್ ಡೇಟ್ಗೆ SAP ಸಿಸ್ಟಮಲ್ಲಿ. ಯಾಕೆಂದರೆ ನಿಮ್ಗೆ ಹೆಂಗೆ ಗೊತ್ತಿರುತ್ತೆ ನಾಳೆ ಪೋಸ್ಟಿಂಗ್ಸ್ ಇವತ್ತು ಮಾಡ್ತೀರಾ ಅಂತ? ಅದೇ ಗೊತ್ತಾಯ್ತು ಸರ್. ಒಂದೊಂದ್ಸಲಿ ಮಿಸ್ ಆಗಿ 2nd ಮಂತ್ ಹೋಗಿ 3rd ಮಂತ್ ಹಾಕಿ ಪೋಸ್ಟಿಂಗ್ ಒಂದೊಂದ್ಸಲಿ ಆಗುತ್ತೆ ಮಿಸ್ ಆಗಿ. ಅದಕ್ಕೆ ಅವಾಗ ಅಲ್ಲ, ನೀವು ಮಿಸ್ ಆಗಿ ಅಂದರೆ ರಾಂಗ್ ಪೋಸ್ಟಿಂಗ್ಸ್ ಮಾಡಿದ್ರೆ ನೀವು ರಿವರ್ಸಲ್ ಮಾಡ್ಬೋದು, ರಿವರ್ಸ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬೋದು. ದಟ್ ಈಸ್ ವಾಟ್ ಯು ಆರ್ ಟೆಲಿಂಗ್ ರೈಟ್?
ಹಾಂ ಸರ್. ದಟ್ ಈಸ್ ವಾಟ್. ಸೊ ಅದು ರಿವರ್ಸ್ ಮಾಡ್ಬೋದು ಪೋಸ್ಟಿಂಗ್ಸ್ನ, ರಾಂಗ್ ಪೋಸ್ಟಿಂಗ್ಸ್ ಮಾಡಿದರೆ. ಓಕೆ. ಓಕೆ ಸರ್. ಓಕೆ. ಸೊ ಬಟ್ ಇವಾಗ ಕರೆಂಟ್ ಮಂತ್ ಇವಾಗ ನೋಡಿ, ನಾನು ಒನ್ ಡೇ ಇವಾಗ ಫ್ಯೂಚರ್ ಹಾಕಿದ್ದೀನಿ, ಓಕೆ ಫೈನ್, 26 ಹಾಕ್ತೀನಿ ಫೈನ್, 27 ಹಾಕ್ತೀನಿ ಫೈನ್, 28 ಫೈನ್. ಬಟ್ ನಾನು ಇವಾಗ ನೆಕ್ಸ್ಟ್ ಡೇಟ್ ಹಾಕ್ತೀನಿ ಅಂತ ತಿಳ್ಕೊಳ್ಳಿ, 01 ಫಾರ್ ಎಕ್ಸಾಂಪಲ್ ನೋಡಿ ಇವಾಗ. ಸೊ 01 3 ಹಾಕ್ತೀನಿ ಅಂತ ಇಟ್ಕೊಳ್ಳಿ, 2026. ಓಕೆ. ಸೊ ಈ ಡೇಟ್ ಹಾಕಿದಾಗ ನನಗೆ ಇಲ್ಲಿ ಎರರ್ ತೋರಿಸುತ್ತೆ, ಪೋಸ್ಟಿಂಗ್ ಪೀರಿಯಡ್ 012 ನಾಟ್ ಓಪನ್ ಅಂತ, ಬಿಕಾಸ್ ಐ ಹ್ಯಾವ್ ನಾಟ್ ಓಪನ್ ದಿಸ್ ಪೋಸ್ಟಿಂಗ್ ಪೀರಿಯಡ್. ಸೊ ಅದಕ್ಕೋಸ್ಕರ ಪೋಸ್ಟಿಂಗ್ ಪೀರಿಯಡ್ ಮೇಂಟೈನ್ ಆಗಿರಬೇಕು ಸಿಸ್ಟಮಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ನೋಡಿ OB52 ನಿಮಗೆ ತೋರಿಸ್ತೀನಿ. OB52 that is the transaction code to maintain the posting period variant, right? So JFL is a variant. JFL enter. ಓಕೆ. ಸೊ ನೋಡಿ ನಾನು ಇಲ್ಲಿ 11 ಪೀರಿಯಡ್ವರೆಗೂ ಮೇಂಟೈನ್ ಮಾಡಿದ್ದೀನಿ. ಓಕೆ. 11 ಪೀರಿಯಡ್ ಅಂತಂದರೆ ಫೆಬ್ ಅಲ್ವಾ, ಫೆಬ್ ಅಲ್ವಾ ಫಿಸಿಕಲ್ ಇಯರಲ್ಲಿ. 12 ಪೀರಿಯಡ್ ನೋಡಿ ಮಾರ್ಚ್ ಅಲ್ವಾ. ಸೊ ಇವಾಗ ನಾನು ವೆನ್ ಐ ಆಮ್ ಟ್ರೈಂಗ್ ಟು ಪೋಸ್ಟ್ ಇಟ್ ಇನ್ ದ ಮಾರ್ಚ್ ಮಂತ್, ನನಗೆ ಅದು ಎರರ್ ಬರ್ತಿದೆ, ಬಿಕಾಸ್ ನಾನು ಪೋಸ್ಟ್ ಪೀರಿಯಡ್ನ ಓಪನ್ ಮಾಡಿಲ್ಲ ಅಂತ, ರೈಟ್. ಸೊ 1 day 2 days ನೀವು ಫ್ಯೂಚರ್ ಪೋಸ್ಟಿಂಗ್ ಮಾಡ್ತಾ ಇದ್ರೆ ಓಕೆ, ಬಟ್ ನೆಕ್ಸ್ಟ್ ಪೋಸ್ಟಿಂಗ್ ಪೀರಿಯಡ್ದು ಈ ಮಂತ್ ಕ್ಲೋಸ್ ಆದಮೇಲೆ ಓಪನ್ ಮಾಡೋದು. ಸೊ ಆಲ್ಮೋಸ್ಟ್ ಆಲ್ ದ ಬಿಸ್ನೆಸ್ ದೇ ವಿಲ್ ಓಪನ್ ದ ಪೋಸ್ಟಿಂಗ್ ಪೀರಿಯಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಕರೆಂಟ್ ಮಂತ್. ಸೊ ಫ್ಯೂಚರ್ನ ಮಾಡೋದಿಲ್ಲ. ಓಕೆ ಸೊ ಸರ್. ಕ್ಲಿಯರ್ ಆಯ್ತಲ್ಲ, ಇದ್ರ ಡೌಟ್ಸ್ ಏನಾರಿದೆಯಾ? ಇಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಡೂಯಿಂಗ್ ದ ಪೋಸ್ಟಿಂಗ್ ಫಾರ್ ಟುಡೇಸ್ ಡೇಟ್ 24/02/2024. 11 ಓಪನ್ ಇದೆಯಲ್ಲ. Oh sorry, I'm posting in wrong company code. Okay. Yeah. So JFL. ಸೊ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲೇ ಕಂಪನಿ ಕೋಡ್ ಆಪ್ಷನ್ಗೆ ಹೋಗ್ಬೇಕು, ಸ್ವಿಚ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಯಾರೋ ಒಂದು ರೆಂಟ್ ಪೇಡ, ಯಾರೋ ಒಂದು ಎಕ್ಸ್ಪೆನ್ಸಸ್ GL ತೊಗೋಬೇಕು. ಎಲ್ಲ ನಾವು ಇವಾಗ ಪೋಸ್ಟಿಂಗ್ ಮಾಡ್ತಾ ಇದೀವಲ್ವಾ. ಸೊ AP50 ನಿಮಗೆ GL ಅಕೌಂಟ್ ಸಿಗುತ್ತೆ. ಸೊ ಈ GL ಅಕೌಂಟ್ಸಲ್ಲಿ ಎಕ್ಸ್ಪೆನ್ಸಸ್ GL ಯಾವುದಿದೆ, ರೆಂಟ್ ಪೇಯ್ಡ್ ಇದೆ. ಸೊ ಈ GLದು ನಾನು ಇವಾಗ ರೆಂಟ್ ಪೇ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾನು ಅಕೌಂಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಸಿಸ್ಟಮಲ್ಲಿ. ಓಕೆ. ಸೊ ಈ GL ಅಕೌಂಟ್ನ ತೊಗೋಬೇಕು. ಇಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಸೊ ಇಫ್ ಯು ಕ್ಲಿಕ್ ಆನ್ ಸರ್ಚ್ ಆಪ್ಷನ್, ಸೊ ಇಲ್ಲೂ ಕೂಡ ನೀವು GL ಅಕೌಂಟ್ನ ಸರ್ಚ್ ಮಾಡ್ಕೋಬೋದು. ಓಕೆ. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಹಾಕಿದ್ರೆ ಇಲ್ಲಿ ನಿಮಗೆ ಎಲ್ಲ GL ಅಕೌಂಟು ಡಿಸ್ಪ್ಲೇ ಆಗುತ್ತೆ. ಸೊ ಚಾರ್ಟ್ ಆಫ್ ಅಕೌಂಟ್ ಆಟೋಮೆಟಿಕಾಗಿ ತೊಗೊಳುತ್ತೆ, ನಾವು ಕಂಪನಿ ಕೋಡ್ ತೊಗೊಂಡಿರ್ತೀವಲ್ಲ ಆನ್ ದಟ್ ಬೇಸ್. ಸೊ ಎಲ್ಲ GL ಅಕೌಂಟ್ಸು ಇಲ್ಲಿ ಡಿಸ್ಪ್ಲೇ ಆಯಿತು. ನಾನು ಏನೇನು ಕ್ರಿಯೇಟ್ ಮಾಡಿದ್ನಲ್ವಾ, ಸೊ ಎಲ್ಲ GL ಅಕೌಂಟ್ಸು ಇಲ್ಲಿದೆ. ಬಟ್ ಇವಾಗ ನಾನು ರೆಂಟ್ ಪೇಯ್ಡ್, ಸೊ ಈ GL ಅಗೇನ್ಸ್ಟ್ ಪೋಸ್ಟಿಂಗ್ ಮಾಡಬೇಕು, ರೈಟ್. ಸೊ ಆವಾಗ ಆ GLನ ಪಿಕ್ ಮಾಡ್ಕೋಬೇಕು. ಸೊ ನಾವು ಇವಾಗ ಹೇಳಿ, ಸೊ ಇವಾಗ ರೆಂಟ್ ಪೇ ಮಾಡಿದ್ದೀನಿ ಅಂತಂದರೆ ವಾಟ್ ವಿಲ್ ಬಿ ದ ಎಂಟ್ರಿ? Rent account data to cash or bank. ಓಕೆ. ಸೊ ಇವಾಗ ನಾನು ರೆಂಟ್ ಪೇ ಮಾಡಿದ್ದೀನಿ. ಸೊ ರೆಂಟ್ ಪೇ ಮಾಡೋದ್ರಿಂದ ಎಂಟ್ರಿ ವಿಲ್ ಬಿ ರೆಂಟ್ ಅಕೌಂಟ್ ಆರ್ ಎನಿ ಎಕ್ಸ್ಪೆನ್ಸಸ್ ಅಕೌಂಟ್, ನೀವು ಯಾರು ಪೇ ಮಾಡಿದ್ದೀರಾ ಅಂದರೆ. ಓಕೆ. ಸೊ ಪರ್ಟಿಕ್ಯುಲರ್ಲಿ ರೆಂಟ್ ಆಗಿರೋದ್ರಿಂದ ಸೊ ರೆಂಟ್ ಅಕೌಂಟ್ ಡೇಟಾ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ರೆಂಟ್, ಇಲ್ಲಿ ಆಪ್ಷನಲ್ಲಿ ಟೆಕ್ನಿಕಲ್ ನೇಮ್ಸ್ ಇರುತ್ತೆ ಆ್ಯಂಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ಇರುತ್ತೆ. ಓಕೆ. ಸೊ ವೆನ್ ಇಟ್ ಕೇಮ್ಸ್ ದ ಟೆಕ್ನಿಕಲ್ ಅಕೌಂಟ್ಸ್ ಲೈಕ್ ಟೆಕ್ನಿಕಲ್ ಕೀ, ಸೊ H ಆ್ಯಂಡ್ S ಅಂತ ಇರುತ್ತೆ. ಓಕೆ. ಸೊ ಇಲ್ಲ ಅಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ಇರುತ್ತೆ. ಸೊ ನೀವು ಡೆಬಿಟ್ ಅಂತ ಕ್ರೆಡಿಟ್ ಅಂತ ಕ್ರೆಡಿಟ್ ಅಂತ ಪಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು 10,000 rupees ನಾನು ಪೇ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ರೆಂಟ್. ಸೊ ನೋಡಿ, ಇವಾಗ ಇಲ್ಲಿ ನಾವು ಇದ್ರ ಮೇಲೆ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡೋದು. ನಾರ್ಮಲಿ ನಾವು ಇದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಬಿಕಾಸ್ ವೆನ್ ಯು ಆರ್ ಪೇಯಿಂಗ್ ಎಗೇನ್ಸ್ಟ್ ದ ವೆಂಡರ್ಸ್ ಅವಾಗ ಮಾತ್ರ ರೆಕಾರ್ಡ್ ಮಾಡ್ತೀವಿ ಇನ್ಪುಟ್ ಟ್ಯಾಕ್ಸ್. ಸೊ ವಿತೌಟ್ ದ ವೆಂಡರ್, ಸೊ ನೀವು ಡೈರೆಕ್ಟ್ ಪೋಸ್ಟಿಂಗ್ಸ್ನ ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನಾರ್ಮಲಿ ನೀವು ಟ್ಯಾಕ್ಸ್ನ ಕನ್ಸಿಡರ್ ಮಾಡೋದು. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ಕನ್ಸಿಡರ್ ದ ಟ್ಯಾಕ್ಸ್, ಸೊ ಇಲ್ಲಿ ಟ್ಯಾಕ್ಸ್ ಕೊಡ್ಬೋಗಿ. ಸೊ ಇನ್ಪುಟ್ ಟ್ಯಾಕ್ಸ್ ಯಾವುದಿದೆ, ಇನ್ಪುಟ್ ಟ್ಯಾಕ್ಸ್ A0 0% ಅಂತಂದರೆ A0 ತಗೊಳ್ಳಿ. ಸೊ ಸಮಥಿಂಗ್ ಇಫ್ ಯು ವಾಂಟ್ ಟು ಚಾರ್ಜ್ ದ ಪರ್ಸೆಂಟೇಜ್, ಸೊ ದೆನ್ ಯು ಹ್ಯಾವ್ ಟು ಟೇಕ್ ದ ಟ್ಯಾಕ್ಸ್ ಅಕಾರ್ಡಿಂಗ್ಲಿ. ಓಕೆ. ಸೊ ಇವಾಗ A1 ಅಂತ ಇಟ್ಕೊಂಡು ಫಾರ್ ಎಕ್ಸಾಂಪಲ್ A1 ತೊಗೊತೀನಿ.
ಓಕೆ. ಸೊ ಇವಾಗ A1 ಟ್ಯಾಕ್ಸ್ ಕೋಡ್ ತೊಗೊಂಡು ವಿಲ್ ಟ್ರೈ. ಸೊ ಇವಾಗ ಎರರ್ ಬಂತಲ್ಲ, ಅದು ಟಾಲರೆನ್ಸ್ ಲಿಮಿಟ್ ಮೇಂಟೈನ್ ಮಾಡಿಲ್ಲ ಅಂತ ಎರರ್ ಬಂದಿದೆ. ಓಕೆ. ಸೊ ವಿ ಹ್ಯಾವ್ ಟು ಮೇಂಟೈನ್ ಇಟ್ ಟಾಲರೆನ್ಸ್ ಲಿಮಿಟ್. ಸೊ ನಾಟ್ ಓನ್ಲಿ ಟಾಲರೆನ್ಸ್ ಲಿಮಿಟ್, ಸೊ ನಾವು ಇನ್ನು ಫೈನಾನ್ಷಿಯಲ್ ಲೆಡ್ಜರ್ ಅಕೌಂಟಿಂಗಲ್ಲಿ ಕೂಡ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನು ಮಾಡಿದ್ವಲ್ಲ, ಸೊ ಅದ್ರ ಕೂಡ ಚೇಂಜಸ್ ಮಾಡಬೇಕು. ಅದು ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿ ಯಾವ ಥರ ಮಾಡೋದು ಅಂತ. ಜಸ್ಟ್ ಐ ವಾಂಟ್ ಟು ಶೋ ಯು ಸೊ ವಾಟ್ ಆರ್ ದ ಎರರ್ಸ್ ವಿಲ್ ಗೆಟ್ ಆಲ್ ಡ್ಯೂರಿಂಗ್ ದ ಪೋಸ್ಟಿಂಗ್. ಓಕೆ. ಸೊ ಇವಾಗ ನಾವು ಬ್ಯಾಂಕ್ ಜೇಲ್ಸ್. ಸೊ ಇವಾಗ ನಾನು ಬ್ಯಾಂಕಲ್ಲಿ ಯಾವ ಜಿ ಎಲ್ ತೊಗೋಬೇಕು? ಫಾರ್ ಎಕ್ಸಾಂಪಲ್ SBI ಅಲ್ಲಿ 3 ಇದೆ, HDFC ಅಲ್ಲಿ 3 ಇದೆ. ಸೊ ನಾನು HDFCಯಿಂದ SBI ಇಂದ ಪೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನಾನು ಇವಾಗ ಯಾವ ಜಿ ಎಲ್ ತೊಗೋಬೇಕು? 50000. ಸೊ 0000 1 ಸರ್, SBI ಔಟ್ ಗೋಯಿಂಗ್. ಕರೆಕ್ಟ್. ಔಟ್ ಔಟ್. ಎಸ್. ಸೊ ನಾನು ಇವಾಗ SBI ಔಟ್ ಗೋಯಿಂಗ್ ಜಿ ಎಲ್ ತೊಗೋಬೇಕು, ಬಿಕಾಸ್ ವಿ ಆರ್ ಡೂಯಿಂಗ್ ದ ಪೇಮೆಂಟ್ ಆ್ಯಂಡ್ ವಿ ಆರ್ ಪೇಯಿಂಗ್, ರೈಟ್? ಸೊ ಔಟ್ ಗೋಯಿಂಗ್ ಜಿ ಎಲ್ನ ತೊಗೋಬೇಕು ಆ್ಯಂಡ್ ಇಟ್ ವಿಲ್ ಕ್ರೆಡಿಟ್. ಓಕೆ. So and again enter the amount 10,000. So tax code is not required. ಯಾಕೆಂದರೆ ನಾವು ಟ್ಯಾಕ್ಸ್ ಕೋಡ್ ಕ್ಯಾಲ್ಕುಲೇಟ್ ಮಾಡೋದು ಓನ್ಲಿ ನಾವು ಯಾವ ಜಿ ಎಲ್ಗೆ ಟ್ರಿಗರ್ ಆಗುತ್ತೆ, ಸೊ ಆ ಜಿ ಎಲ್ಗೆ. ಸೊ ಲೈಕ್ ಬ್ಯಾಂಕ್ದು ನಾವು ಪೇಮೆಂಟ್ ಮಾಡ್ತಾರಂದ್ರೆ ಸೊ ಯಾವುದೇ ಬ್ಯಾಂಕ್ ಜಿ ಎಲ್ಗೂ ಕೂಡ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಸೊ ಇವಾಗ ನೋಡಿ ಇಲ್ಲಿ, ಸೊ ಇವಾಗ ಇಲ್ಲಿ ಯೆಲ್ಲೋ ಕಲರ್ ಇದೆ ಅಲ್ವಾ, ಸಿ ಬ್ಯಾಲೆನ್ಸ್ ನಾಟ್ ಎಟ್ ಡಿಟರ್ಮೈನ್ಡ್ ಅಂತ ಇದೆ. ಸೊ ಯೆಲ್ಲೋ ಕಲರ್ ಇದೆ. ಸೊ ಇದು ನಿಮಗೆ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಯಿತು ಅಂತಂದರೆ ಸೊ ಇಟ್ ವಿಲ್ ಅಲೋ ಟು ಡೂ ದ ಪೋಸ್ಟಿಂಗ್. ಸೊ ಇಫ್ ಇಟ್ ಇಸ್ ಸ್ಟಿಲ್ ಇನ್ ಯೆಲ್ಲೋ ಆರ್ ರೈಟ್, ಯೆಲ್ಲೋಲಿದ್ರೂ ಕೂಡ ಮೇ ಬಿ ಇಟ್ ವಿಲ್ ಅಲೋ. ನಾವೇನು ಟ್ರೈ ಮಾಡಿಲ್ಲ, ಬಟ್ ರೆಡ್ಡಲ್ಲಿದ್ದರೆ ಸೊ ಅದು ಪೋಸ್ಟ್ ಆಗಲ್ಲ. ಓಕೆ. ಸೊ ನಾವು ಐ ವಿಲ್ ಕ್ಲಿಕ್ ಆನ್ ಎಂಟರ್. ಸೊ ನಾನು ಎಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟಿಲ್ ನನಗೆ ವಾರ್ನಿಂಗ್ ಮೆಸೇಜ್ ಬರ್ತಾ ಇದೆ, ನೋ ಅಮೌಂಟ್ ಟೋಲರೆನ್ಸ್ ರೇಂಜ್ ಎಂಟರ್ಡ್ ಇನ್ ದ ಕಂಪನಿ ಕೋಡ್ ಅಂತ. ಅಂದರೆ ಇದಕ್ಕೆ ಟೋಲರೆನ್ಸ್ ಲಿಮಿಟ್ ಮೇಂಟೈನ್ ಮಾಡಬೇಕು. ಸೊ ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್. ಓಕೆ. ಸೊ ಟೋಲರೆನ್ಸ್ ಲಿಮಿಟ್. Okay, so I thought I already explained. So that is the reason I try to post. Let me check. Okay, so tolerance already maintain ಮಾಡಿದ್ದೀನಿ. So maybe assignment issue ಇರುತ್ತೆ. I will check that. Okay. So ಇವಾಗ I will click on enter now. So ಇವಾಗ ನನಗೆ ಇಲ್ಲಿ ರೆಡ್ಡಲ್ಲಿ ವಾರ್ನಿಂಗ್ ಬಂತು. So now it will not allow to do any posting. So you double click on this error. So ಇದು ನಿಮಗೆ ಎರರ್. ಸೊ ಇಟ್ ವಿಲ್ ನಾಟ್ ಅಲೌ ಟು ಡೂ ದ ಪೋಸ್ಟಿಂಗ್. ಓಕೆ. ಸೊ ಇವಾಗ ಟೋಲರೆನ್ಸ್ ಗ್ರೂಪ್ ನಾವು ಆಲ್ರೆಡಿ ಮೇಂಟೈನ್ ಮಾಡಿದ್ವಿ ಅಂತ ನಾನು ತೋರಿಸ್ತಾ ಇಲ್ವ ಎಕ್ಸೆಲಲ್ಲಿ, ಆಲ್ರೆಡಿ ಇಟ್ ಈಸ್ ಮೇಂಟೈನ್ ಅಂತ ತೋರಿಸ್ತಾ ಎಂಪ್ಲಾಯೀಸ್ಗೆ OBF, ರೈಟ್? ಲೆಟ್ ಮಿ ಚೆಕ್ ನಾವು. ಸೊ ಈ ಎರರಲ್ಲೇ ಇರುತ್ತೆ ಪಾತು. ಸೊ ಇದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿಬಿಟ್ಟು ಆ ಪಾತ್ಗೆ ಹೋಗ್ಬೋದು. ಸೊ ಡಿಫೈನ್ ಟೋಲರೆನ್ಸ್ ಲಿಮಿಟ್ ಟು ದ ಎಂಪ್ಲಾಯೀಸ್ ಗ್ರೂಪ್. ಓಕೆ. ಡಬಲ್ ಕ್ಲಿಕ್ ಆನ್ ದಿಸ್, define tolerance group. Now I will check the tolerance group. ಯಾವ tolerance group ನಾವು ಮೇಂಟೈನ್ ಮಾಡಿರೋದು? JIEM ಅಲ್ವಾ? JIEM. ಓಕೆ. ಸೊ JIEM ಅಂತ JFLಗೆ ಅಸೈನ್ ಆಗಿದೆ. ಓಕೆ. ಸೊ ನಾನಿಲ್ಲಿ ಲಿಮಿಟ್ ಮೇಂಟೈನ್ ಮಾಡುವಾಗ ಏನು ಮಾಡಿದ್ದೀನಿ, ಸೊ ಐ ಹ್ಯಾವ್ ಮೇಂಟೈನ್ಡ್ ಓನ್ಲಿ 10,000 rupees. ಸಾರಿ 1 lakh ಮೇಂಟೈನ್ ಮಾಡಿದ್ದೀನಲ್ವಾ? ಸೊ 1 lakhನ ಮೇಂಟೈನ್ ಮಾಡಿದ್ದೀನಿ. ಐ ಥಿಂಕ್ ಮೇ ಬಿ ಐ ಡಿಂಟ್ ಅಸೈನ್ ಇಟ್. ಐ ವಿಲ್ ಚೆಕ್. ಐ ವಿಲ್ ಗೋ ಬ್ಯಾಕ್. ಅಸೈನ್ ಟೋಲರೆನ್ಸ್ ಟು ಯೂಸರ್ ಪೊಸಿಷನ್. ಸೊ ಯೂಸರ್ ನೇಮ್ ಏನು ನಂದು, ಆ ಯೂಸರ್ ನೇಮ್ನ ತೊಗೋಬೇಕು. ಸೊ ನಂದು ಯೂಸರ್ ID ಬಂದ್ಬಿಟ್ಟು ಇದು, ಎಂಟರ್. ಸೊ ಇಲ್ಲಿ ನೋಡಿ ಯೂಸರ್ ID ಎಗೇನೆಸ್ಟ್ ಬೇರೆ ಟೋಲರೆನ್ಸ್ ಗ್ರೂಪ್ ಇದೆ. ಐ ವಿಲ್ ರಿಮೂವ್ ದಿಸ್ and I will assign the tolerance group which I have created. ಸೊ ನಾನು ಯಾವ tolerance group ಕ್ರಿಯೇಟ್ ಮಾಡಿದ್ದೀನಿ ಸೊ ಅದನ್ನು ಅಸೈನ್ ಮಾಡ್ತೀನಿ ಇವಾಗ. ಸೊ ಐ ವಿಲ್ ಸೇವ್ ದಿಸ್. ಸೊ ಸೇವ್. ಸೊ ಇದನ್ನು ನೀವು ಚೆಕ್ ಮಾಡ್ಕೋಬೇಕು, ಚೇಂಜಸ್ ಆಗಿರುತ್ತೆ. ಬಿಕಾಸ್ ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಬೇರೆ ಬೇರೆ ಯೂಸರ್ಸ್ ಯಾರು ಇರ್ತಾರೆ ಸೊ ಅವರಿಗೆಲ್ಲ ಅದು ಅಸೈನ್ ಆಗಿರುತ್ತೆ. ಐ ಮೀನ್ ಯೂಸರ್ ID ಸೇಮ್ ಇರುತ್ತೆ, ಬಟ್ ಟೋಲರೆನ್ಸ್ ಚೇಂಜ್ ಇರುತ್ತೆ. Go back, close this, again try to stimulate.
ಓಕೆ, ಸೇಮ್ ಎರರ್ ಬರ್ತಾ ಇದೆ. ಸೊ ದೆನ್ ಯು ನೀಡ್ ಟು ಕ್ಲೋಸ್ ದಿಸ್ ಆ್ಯಂಡ್ ವಿಲ್ ಪೋಸ್ಟ್ ಅಗೇನ್. ಸಮ್ಟೈಮ್ಸ್ ಏನಾಗುತ್ತೆ, ಸೊ ಅರೇ ಸ್ಕ್ರೀನಲ್ಲಿ ಇರ್ತೀವಲ್ಲ, ಸೊ ಅವಾಗ ಎರರ್ ಬರುತ್ತೆ. ಸೊ ಅವಾಗ ಕ್ಲೋಸ್ ಮಾಡಿಬಿಟ್ಟು ಒಂದ್ಸಲ ಟ್ರೈ ಮಾಡಬೇಕು, ಪೋಸ್ಟ್ ಮಾಡೋದಕ್ಕೆ. ಸ್ಟಿಲ್ ನಿಮಗೆ ಎರರ್ ಬಂತು ಅಂದರೆ ಕಂಪ್ಲೀಟ್ ಯು ನೀಡ್ ಟು ಗೋ ಬ್ಯಾಕ್ ಆ್ಯಂಡ್ ಟ್ರೈ ಅಗೇನ್. ಕ್ಲಿಕ್ ಆನ್ ಸ್ಟಿಮ್ಯುಲೇಟ್. ಓಕೆ, ಸೊ ಅಕೌಂಟ್ ಅಸೈನ್ಮೆಂಟ್ ಕೇಳ್ತಾ ಇದೆ. ಸೊ ನಾನು ನಿಮಗೆ ಕಾಸ್ಟ್ ಸೆಂಟರ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಕಾಸ್ಟ್ ಸೆಂಟರ್ ಕ್ರಿಯೇಟ್ ಮಾಡಿರಲಿಲ್ಲ, ಐ ಥಿಂಕ್ ಸೊ. ಕರೆಕ್ಟ್? ಓಕೆ, ಸೊ ಕಾಸ್ಟ್ ಸೆಂಟರ್ ಕ್ರಿಯೇಟ್ ಮಾಡಿಲ್ಲ. ಸೊ ಅದು ಎಕ್ಸ್ಪೆನ್ಸಸ್ ಅಕೌಂಟ್ ಆಗಿರೋದ್ರಿಂದ ಸೊ ಕಾಸ್ಟ್ ಆಬ್ಜೆಕ್ಟ್ ಇಸ್ ಮ್ಯಾಂಡೇಟ್ರಿ. ಓಕೆ, ಸೊ ಕಾಸ್ಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಲೇಬೇಕು. ಸೊ ಐ ವಿಲ್ ಟೆಲ್ ಯು ಸೊ ವಾಟ್ ಇಸ್ ದ ಕಾಸ್ಟ್ ಆಬ್ಜೆಕ್ಟ್ ಆ್ಯಂಡ್ ವೇರ್ ವಿ ನೀಡ್ ಟು ಮೇಂಟೈನ್ ಆ್ಯಂಡ್ ಆಲ್. ಓಕೆ, ಸೊ ಇವಾಗ ನಮಗೆ ಎಲ್ಲ ಬರ್ತಾ ಇದೆ, ಒಂದು ಕಾಸ್ಟ್ ಆಬ್ಜೆಕ್ಟ್ನ ಅಸೈನ್ ಮಾಡಲೇಬೇಕು ಅಂತ. ಸೊ ಕಾಸ್ಟ್ ಆಬ್ಜೆಕ್ಟ್ಸ್ ಅಂತ ಬಂದರೆ SAPಲಿ ಕಾಸ್ಟ್ ಸೆಂಟರ್ ಇರುತ್ತೆ, ಆ್ಯಂಡ್ ಆರ್ಡರ್ಸ್ ಇರುತ್ತೆ, WBS ಇರುತ್ತೆ, ಪ್ರಾಜೆಕ್ಟ್ಸ್ ಇರುತ್ತೆ, ಆ್ಯಂಡ್ ಸುಮಾರು ಮಲ್ಟಿಪಲ್ ಆರ್ಡರ್ಸ್ ಇರುತ್ತೆ. ಸೊ ಪರ್ಚೇಸ್ ಆರ್ಡರ್ಸ್ ಇರ್ಬೋದು, WBS ಇರ್ಬೋದು, ಆ್ಯಂಡ್ ಫಂಡ್ ಸೆಂಟರ್ಸ್ ಇರ್ಬೋದು, ಆ್ಯಂಡ್ ಕಾಸ್ಟ್ ಆಬ್ಜೆಕ್ಟ್ಸ್ ಅಂತಲೂ ಬರುತ್ತೆ. ಸೊ ಅಲ್ಲಿ ನೆಟ್ವರ್ಕ್ಸ್ ಇರ್ಬೋದು. ಸೊ ಈ ಥರ ಸುಮಾರು ಮಟೀರಿಯಲ್ಸ್ ಇರ್ಬೋದು, ಸುಮಾರು ಮಲ್ಟಿಪಲ್ ಕಾಸ್ಟ್ ಆಬ್ಜೆಕ್ಟ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಯಾವ್ದಾದ್ರು ಒಂದು ಕಾಸ್ಟ್ ಆಬ್ಜೆಕ್ಟ್ನ ಮೇಂಟೈನ್ ಮಾಡಬೇಕು, ಬಿಕಾಸ್ ಇಟ್ಸ್ ಇಸ್ ಎ ಎಕ್ಸ್ಪೆನ್ಸ್ GL. ಸೊ ರೆಂಟ್ ತೊಗೊತಾ ಇದ್ದೀವಿ ಅಂತಂದರೆ ಸೊ ನಾವು ಯಾವುದಕ್ಕೆ ರೆಂಟ್ ಪೇ ಮಾಡ್ತಾ ಇದ್ದೀವಿ, ಯಾವ ಕಾಸ್ಟ್ ಸೆಂಟರ್ ಅಂಡರಲ್ಲಿ ಬುಕ್ ಆಗಬೇಕು, ಸೊ ಇದೆಲ್ಲ ರೆಕಾರ್ಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕಾಸ್ಟ್ ಆಬ್ಜೆಕ್ಟ್ನ ಕೇಳ್ತಾ ಇದೆ. ಸೊ ನಾವು ಇವಾಗ ಕಾಸ್ಟ್ ಸೆಂಟರ್ನ ಕ್ರಿಯೇಟ್ ಮಾಡಬೇಕು. ಸೊ ಕಾಸ್ಟ್ ಸೆಂಟರ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂದರೆ KS01 ಇಸ್ ದ ಟ್ರಾನ್ಸಾಕ್ಷನ್ ಕೋಡ್ ಟು ಕ್ರಿಯೇಟ್ ಎ ಕಾಸ್ಟ್ ಸೆಂಟರ್. ಸೊ ಇಲ್ಲಿ ಕಂಟ್ರೋಲಿಂಗ್ ಏರಿಯಾ ಹಾಕಬೇಕು, JFL. ದೆನ್ ವಿ ನೀಡ್ ಟು ಕ್ರಿಯೇಟ್ ಎ ಕಾಸ್ಟ್ ಸೆಂಟರ್. ಬಟ್ ಕಾಸ್ಟ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡಬೇಕು, ರೈಟ್? ಸೊ ನಾವು ಪ್ರಾಫಿಟ್ ಸೆಂಟರ್ನ ಇವಾಗ ಕ್ರಿಯೇಟ್ ಮಾಡಿಲ್ಲ ಇನ್ನು. ಓಕೆ, ಸೊ ಬಿಕಾಸ್ ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು ನಿಮಗೆ ಕಂಪನಿ ಕೋಡ್ ಸ್ಪೆಸಿಫಿಕ್, ವಿ ಕ್ಯಾನ್ ಅಸೈನ್ ಟು ದ ಮಲ್ಟಿಪಲ್ ಕಂಪನಿ ಕೋಡ್, ಬಟ್ ಇನ್ ಅಂಡರ್ ದ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ ಏನಿರುತ್ತೆ, ಸೊ ಆ ಕಂಪನಿ ಕೋಡ್ಸ್ಗೆ ಅಸೈನ್ ಮಾಡ್ಬೋದು. ಬಟ್ ವೆನ್ ಇಟ್ ಕೇಮ್ಸ್ ಟು ಕಾಸ್ಟ್ ಸೆಂಟರ್, ಸೊ ಯು ನೀಡ್ ಟು ಅಸೈನ್ ಓನ್ಲಿ ಫಾರ್ ದ ಕಂಪನಿ ಕೋಡ್, ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ. ಓಕೆ, ಬಿಕಾಸ್ ಅದು ನಾವು ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್ಸ್ಗೆ ಅಸೈನ್ ಮಾಡಿರ್ತೀವಿ, ಅದಕ್ಕೋಸ್ಕರ. ಸೊ ಇವಾಗ ನಾನು ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ಸ್ನ ಮೇಂಟೈನ್ ಮಾಡಬೇಕು. ಸೊ ನಿಮಗೆ ಅದರ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಫಸ್ಟು ಬಿಫೋರ್ ಮೇಂಟೈನಿಂಗ್ ದಟ್. ಸೊ ಇವೆರಡು ಕಂಟ್ರೋಲಿಂಗ್ ಆಬ್ಜೆಕ್ಟ್ಸ್. ಓಕೆ, ಸೊ ಇವಾಗ ನಮಗೆ ಅದು ಬೇಕಾಗಿರೋದನ್ನ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಪ್ರಾಫಿಟ್ ಸೆಂಟರ್ ಅಕೌಂಟ್. ಓಕೆ, ಸೊ ಏನು ಪ್ರಾಫಿಟ್ ಸೆಂಟರ್ ಅಕೌಂಟ್ ಅಂದರೆ, ಸೊ ಏನು ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಅಂದರೆ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಕಾನ್ಫಿಗರೇಷನ್ಸ್ ಕೊಡೋಣ. ಇವಾಗ ಒಂದು ಬಿಸ್ನೆಸ್ ಅಂದರೆ, ಬಿಸ್ನೆಸ್ಸಲ್ಲಿ ನಿಮಗೆ ಮಲ್ಟಿಪಲ್ ಬ್ರ್ಯಾಂಚಸ್ ಇರುತ್ತೆ, ಅಥವಾ ಮಲ್ಟಿಪಲ್ ಸೆಗ್ಮೆಂಟ್ಸ್ ಇರುತ್ತೆ, ಜಿಯೋಗ್ರಫಿಕಲ್ ಸೆಗ್ಮೆಂಟ್ಸ್, ಅಥವಾ ನಿಮಗೆ ಮಲ್ಟಿಪಲ್ ಯೂನಿಟ್ಸ್ ಇರುತ್ತೆ. ಸೊ ಮಲ್ಟಿಪಲ್ ಬಿಸ್ನೆಸ್ ಏರಿಯಾಸ್ ಇರುತ್ತೆ, ಮಲ್ಟಿಪಲ್ ಫಂಕ್ಷನಲ್ ಏರಿಯಾಸ್ ಇರುತ್ತೆ, ಸೊ ಈ ಥರ ಮಲ್ಟಿಪಲ್ ಆರ್ಗನೈಸೇಷನ್ ಯೂನಿಟ್ಸ್ ಇರುತ್ತೆ. ಸೊ ಈ ಥರ ಇದ್ದಾಗ ಸೊ ನಿಮ್ಮ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸಲ್ಲಿ ವೆನ್ ಇಟ್ ಕೇಮ್ಸ್ ಟು ದ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ನೀವು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್, ನೀವು ಇವಾಗ ನಂದು ಜಿಯೋ ಫ್ಯೂಯಲ್ ಅಂತ ತೊಗೊಂಡಿದ್ದೀನಿ ಒಂದು ಕಂಪನಿ, ರೈಟ್? ಸೊ ಇವಾಗ ಫ್ಯೂಯಲ್ ಸ್ಟೇಷನ್ಸ್ ಇರುತ್ತೆ. ಸೊ ನಿಮಗೆ ಕೆಲವೊಂದು ಊರಲ್ಲಿ ಫ್ಯೂಯಲ್ ಸ್ಟೇಷನ್ಸ್ ಇರುತ್ತೆ, ಅಥವಾ ಕೆಲವೊಂದು ಬಿಗ್ ಟೌನ್ಸಲ್ಲಿ ಫ್ಯೂಯಲ್ ಸ್ಟೇಷನ್ಸ್ ಇರುತ್ತೆ, ಕೆಲವೊಂದು ತಾಲೂಕ್ ಲೆವೆಲ್ ಅಥವಾ ಮುನ್ಸಿಪಾಲಿಟಿ, ಡಿಸ್ಟ್ರಿಕ್ಸ್ ಲೆವೆಲ್, ಸೊ ಈ ಥರ ಎಲ್ಲ ಫ್ಯೂಯಲ್ ಸ್ಟೇಷನ್ಸ್ ಇರುತ್ತೆ, ರೈಟ್? ಸೊ ಇವಾಗ ಅದನ್ನ ಸೆಗ್ರಿಗೇಷನ್ ಮಾಡಬೇಕಾದ್ರೆ, ಜಿಯೋಗ್ರಫಿಕಲ್ ಸೆಗ್ರಿಗೇಷನ್ ಅಥವಾ ವಾಟ್ ಎವರ್ ಇಟ್ ಈಸ್, ಸೊ ಸೆಗ್ರಿಗೇಷನ್ಸ್ ಮಾಡಬೇಕಾದ್ರೆ ಸೊ ಏನು ಮಾಡ್ತಾರೆ, ಒಂದು ಪ್ರಾಫಿಟ್ ಸೆಂಟರ್ ಆರ್ ಕಾಸ್ಟ್ ಸೆಂಟರ್ಸ್ ಲೆವೆಲ್ ಸೆಗ್ರಿಗೇಷನ್ ಮಾಡ್ತಾ ಇದ್ದಾರೆ ಅಂದರೆ, ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು ಲೈಕ್ ಸ್ಟೇಟ್ ವೈಸ್ ಅಂತ ಇಟ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಫಂಕ್ಷನಿಂಗ್ ಏರಿಯಾದು ಇಲ್ಲಿ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದಾಗ, ಸೊ ರಿಲಯನ್ಸ್ ಗ್ರೂಪ್ ಅಂಡರಲ್ಲಿ ಜಿಯೋ ಫ್ಯೂಯಲ್ಸ್ ಬರುತ್ತೆ. ಸೊ ಜಿಯೋ ಫ್ಯೂಯಲ್ಸ್ಗೆ ನಾವು ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿದ್ದೀವಿ ಇನ್ ಬ್ಯಾಂಗ್ಳೂರ್, ರೈಟ್, ಇನ್ ಇಂಡಿಯಾ. ಓಕೆ, ಸೊ ಇವಾಗ ಪ್ರಾಫಿಟ್ ಸೆಂಟರ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನಾನು JFL ಏನಿದೆ ನೋಡಿ, ಇಲ್ಲಿ ಹಾಕ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. JIFL ಜಿಯೋ ಫ್ಯೂಯಲ್ ಇದೆಯಲ್ಲ, ಸೊ ಈ ಜಿಯೋ ಫ್ಯೂಯಲ್ ಅಂಡರಲ್ಲಿ ಎಷ್ಟು ಪೆಟ್ರೋಲ್ ಸ್ಟೇಷನ್ಸ್ ಇದೆ ಅನ್ನೋದು ಒಂದು ಕೌಂಟ್ ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ನಾವು ಸೆಗ್ರಿಗೇಷನ್ಸ್ ಕೌಂಟ್ ತೊಗೋಬೇಕು, ಪ್ರಾಫಿಟ್ ಸೆಂಟರ್ ರೆವಿನ್ಯೂನ ಕೌಂಟ್ ಮಾಡಬೇಕು.
ಸೊ ರೆವೆನ್ಯೂ ಕೌಂಟ್ ಮಾಡುವಾಗ ವಿ ವಿಲ್ ಬುಕ್ ದ ಅಕೌಂಟ್ಸ್ ಸ್ಟೇಟ್ ವೈಸ್ ಅಂತ ಇಟ್ಕೊಳ್ಳೋಣ. ಸ್ಟೇಟ್ ವೈಸ್ ಏನು ಮಾಡ್ತೀವಿ ನಾವು ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ರೆವೆನ್ಯೂ ಟ್ರ್ಯಾಕ್ ಮಾಡೋದಕ್ಕೆ. ಸೊ ಅವಾಗ ಏನು ಮಾಡ್ತೀನಿ ನಾನು ಕರ್ನಾಟಕ ಆ್ಯಂಡ್ AP and Tamil Nadu and Maharashtra, okay, and Madhya Pradesh and Telangana, Kerala, okay. ಸೊ ಈ ಥರ ಮಲ್ಟಿಪಲ್ ಸ್ಟೇಟ್ಸ್ ವೈಸ್ ನಾನು ರಿಪೋರ್ಟ್ ಜನರೇಟ್ ಮಾಡ್ಕೊತೀನಿ. ಓಕೆ, ಸೊ ನೀವು 28 ಸ್ಟೇಟ್ಸ್ ಇದೆ, 28 ಪ್ರಾಫಿಟ್ ಸೆಂಟರ್ಸ್ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ ಇವಾಗ. ಓಕೆ, ಸೊ ಇದನ್ನು ನಾವು ಪ್ರಾಫಿಟ್ ಸೆಂಟರ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಇನ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ. ಆ್ಯಂಡ್ ವೆನ್ ಇಟ್ ಕೇಮ್ಸ್ ಟು ದ ಕಾಸ್ಟ್ ಸೆಂಟರ್, ಸೊ ನಾನು ಇವಾಗ ಕಾಸ್ಟ್ ಸೆಂಟರ್ ಅಂತ ಹೇಳಿದೆ ಅಲ್ವಾ. ಕಾಸ್ಟ್ ಸೆಂಟರ್ಗೆ ಸೊ ನೀವು ಇಷ್ಟೆಷ್ಟು ಎಕ್ಸ್ಪೆನ್ಸಸ್ ಬುಕ್ ಮಾಡಿದ್ದೀರಾ ಅಂತ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫ್ಯೂಯಲ್ ಸ್ಟೇಷನ್ಸ್ನ ನೀವು ಒಂದು ರೆಂಟ್ ಸ್ಪೇಸ್ ತೊಗೊಂಡು ರೆಂಟ್ ಪೇ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ನಾನು ರೆಂಟ್ ಸಿನಾರಿಯೋ ತೊಗೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನು. ಸೊ ರೆಂಟ್ ಸ್ಪೇಸ್ ತೊಗೊಂಡು ರೆಂಟ್ ಪೇ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅವಾಗ ನೀವು ಅದನ್ನ ಟ್ರ್ಯಾಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನೀವು ಡಿಸ್ಟ್ರಿಕ್ಟ್ ವೈಸ್ ತೊಗೊತೀರಾ ಅಂತ ಇಟ್ಕೊಳ್ಳಿ. ಸೊ ನಾನಿವಾಗ ಕರ್ನಾಟಕದ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಟ್ರಿಕ್ಟ್ ವೈಸ್ ಅಂತ ಬಂದಾಗ ನಾನು ಡಿಸ್ಟ್ರಿಕ್ಟ್ ವೈಸ್ ಕರ್ನಾಟಕಕ್ಕೆ ಮಾತ್ರ ಅಲ್ಲಿ ಸೆಗ್ರಿಗೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಬ್ಯಾಂಗ್ಳೂರ್ ರೂರಲ್, ಬ್ಯಾಂಗ್ಳೂರ್ ಅರ್ಬನ್, ಓಕೆ, ಆ್ಯಂಡ್ ಮೈಸೂರು. ಸೊ ನಾನು ಸೆಗ್ರಿಗೇಟ್ ಮಾಡ್ತಾ ಇರೋದು. ಸೊ ಲೇಟರ್ ಪಾರ್ಟ್ ವಿ ಕ್ಯಾನ್ ಆರ್ ಎಲ್ಸ್ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಕಾಪಿ ಇಟ್ ಆ್ಯಂಡ್ ಐ ವಿಲ್ ಪೇಸ್ಟ್ ಇಟ್. ಓಕೆ, ಸೊ ಒಂದು ಸ್ಟೇಟ್ ಅಂಡರಲ್ಲಿ ಬರ್ತಾ ಇರೋದು ಇದು ಕರ್ನಾಟಕ ಅಂಡರಲ್ಲಿ. ಓಕೆ, ಸೊ ಮೈಸೂರು, ಸೊ ಮಂಡ್ಯ ಇರ್ಬೋದು, ತುಮಕೂರು, ಓಕೆ, ಸೊ ಈ ಥರ ಸ್ಟೇಟ್ ವೈಸ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು ನಾವು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಾದರೆ ಸೊ ಈ ಥರ ಹೆಡ್ಡಲ್ಲಿ ಕ್ರಿಯೇಟ್ ಮಾಡಬೇಕು ಪ್ರಾಫಿಟ್ ಸೆಂಟರ್ಸ್ನ. ಓಕೆ, ಸೊ ಇದರಲ್ಲಿ ನಿಮಗೆ ಗ್ರೂಪಿಂಗ್ಸ್ ಕೂಡ ಮಾಡ್ಬೋದು. ಓಕೆನಾ, ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದನ್ನ ಅರ್ಥ ಮಾಡ್ಕೊಳೋದಕ್ಕೆ ನಿಮಗೆ ಕಾನ್ಸೆಪ್ಟ್. ಸೊ ಕರ್ನಾಟಕ ಅಂಡರಲ್ಲಿ ಸೊ ನೀವು ಇದನ್ನ ಕರ್ನಾಟಕನ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಸೊ ಇದರ ಅಂಡರಲ್ಲಿ ನೀವು ಪ್ರಾಫಿಟ್ ಸೆಂಟರ್ನ ಅಗೈನ್ ಬ್ಯಾಂಗ್ಳೂರ್ ಈ ರೇಂಜಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಆರ್ ಎಲ್ಸ್ ನೀವು ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಸೊ ಲೈಕ್ ನಾರ್ತ್, ಸೌತ್, ಸೊ ಈ ಥರ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಈ ಥರ ಸೆಗ್ರಿಗೇಟ್ ಮಾಡ್ಕೊಂಡು, ನಾರ್ತ್ ಈಸ್ಟ್ ಅಥವಾ ಸೌತ್ ಈಸ್ಟ್ ಈ ಥರ ಸೆಗ್ರಿಗೇಟ್ ಮಾಡಿಕೊಂಡು ಮೇಂಟೈನ್ ಕೂಡ ಮಾಡ್ಬೋದು. ಓಕೆ, ಸೊ ಇಂಡಿಯಾ ಅಂತ ಬಂದಾಗ ವಿ ಆರ್ ಸೆಗ್ರಿಗೇಟೆಡ್ ಟೂ ವೇ, ರೈಟ್. ಸೊ ಲೈಕ್ ನಾರ್ತ್ ಆ್ಯಂಡ್ ಸೌತ್, ಸೊ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ, ಸೊ ಆ ಥರ ಜಿಯೋಗ್ರಫಿಕಲ್ ಸೆಗ್ಮೆಂಟಾಗಿ ಡಿವೈಡ್ ಮಾಡಿಕೊಡೋ ನೀವು ಪ್ರಾಫಿಟ್ ಸೆಂಟರ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಇದು ಕಾನ್ಸೆಪ್ಟ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್. ಸೊ ಇದು ಕಾನ್ಸೆಪ್ಟಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಲೈಕ್ ನಾನು ಇವಾಗ ಥಿಯರಿಟಿಕಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಫೈನ್. ಸೊ ಏನೋ ಡೌಟ್ ಇಲ್ಲ ಅಂದರೆ ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್. So I will insert 2 more rows. ಓಕೆ, ಸೊ ಇದರಲ್ಲಿ ನಾವು ಫಸ್ಟು ಪ್ರಾಫಿಟ್ ಸೆಂಟರ್ ಗ್ರೂಪ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್. ಓಕೆ, ಸೊ ಅಂಡರ್ ದಿಸ್ ಪ್ರಾಫಿಟ್ ಸೆಂಟರ್ ವಿ ಕ್ಯಾನ್ ಕ್ರಿಯೇಟ್ ಎ ಮಲ್ಟಿಪಲ್ ಪ್ರಾಫಿಟ್ ಸೆಂಟರ್ಸ್ ಪ್ರಾಫಿಟ್ ಸೆಂಟರ್ ಗ್ರೂಪ್ ಅಂಡರ್ಲಿ. ಸೊ ಈ ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದೇ ಥರ ಸಿಮಿಲರ್ ವೇ ವಿ ಹ್ಯಾವ್ ಟು ಕ್ರಿಯೇಟ್ ಎ ಕಾಸ್ಟ್ ಸೆಂಟರ್ ಗ್ರೂಪ್. ಕಾಸ್ಟ್ ಸೆಂಟರ್ ಗ್ರೂಪ್. ಸೊ ಈ ಥರ ಗ್ರೂಪಿಂಗ್ ಮಾಡ್ಕೋಬೇಕು ಕಾಸ್ಟ್ ಸೆಂಟರ್ಸ್ ಆ್ಯಂಡ್ ಪ್ರಾಫಿಟ್ ಸೆಂಟರ್ಸ್ಗೆ. ಸೊ ಇದನ್ನು ಮೇಂಟೈನ್ ಮಾಡೋದಕ್ಕೆ ವಿ ಹ್ಯಾವ್ ಎ ಟಿ ಕೋಡ್ ಕಾರ್ಡ್ KCH1. ಓಕೆ, ಇದು KCH1 ಟಿ ಕೋಡ್ ಬಂದ್ಬಿಟ್ಟು ಪ್ರಾಫಿಟ್ ಸೆಂಟರ್ ಗ್ರೂಪ್ ಕ್ರಿಯೇಟ್ ಮಾಡೋದಕ್ಕೆ. ಆ್ಯಂಡ್ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಾದರೆ ವಿ ಹ್ಯಾವ್ ಎ ಟಿ ಕೋಡ್ ಕಾರ್ಡ್ KE51. ಓಕೆ, KE51 to create, and KE52 is to edit, and KE53 is for display. Okay, the similar way cost center ಕೂಡ ಅದೇ ಥರ ಕಾಸ್ಟ್
ಸೊ ಕಾಸ್ಟ್ ಸೆಂಟರ್ಗೂ ಕೂಡ ಸೇಮ್ ಅದೇ ಥರನೇ KS01, KS02, KS03. ಓಕೆ, ಸೊ ಇದು ಟ್ರಾನ್ಸಾಕ್ಷನ್ ಕೋಡ್ ಅಂಡ್ ಗ್ರೂಪಿಗೆ OKEO. ಓಕೆ, ಸೊ OKEO ಇಸ್ ದ ಟ್ರಾನ್ಸಾಕ್ಷನ್ ಕೋಡ್ ಟು ಕ್ರಿಯೇಟ್ ಎ ಗ್ರೂಪ್. ಸೊ ಇಷ್ಟನ್ನು ಮೇಂಟೈನ್ ಮಾಡಿದ್ರೆ ಸೊ ನಾವು ಕಾಸ್ಟ್ ಸೆಂಟರ್ಸ್ ಆ್ಯಂಡ್ ಪ್ರಾಫಿಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಅದು ನಿಮಗೆ ನಾನು ಪ್ರಾಕ್ಟಿಕಲಾಗಿ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಕಾನ್ಸೆಪ್ಟ್ಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಇವಾಗ ಕೇಳಿ. ಸೊ ಏನಾದ್ರು ಡೌಟ್ಸ್ ಇದೆಯಾ? ಸರ್ ಪ್ರಾಫಿಟ್ ಸೆಂಟರ್ ಕಾಸ್ಟ್ ಸೆಂಟರ್ ಸೇಮ್ ಏರಿಯಾದಲ್ಲಿ ಇರಲ್ಲ. ಸೇಮ್ ಏರಿಯಾ ಅಂದರೆ Can you please go to the Excel sheet, sir? ಓಕೆ. Yeah, you mentioned like AP, TN, MH, MP, right? Below you mentioned Bangalore Urban, Mysore, Mandya, Tumkur. So if we take Bangalore Urban, can it be having both profit center and cost center? ವಿ ಕ್ಯಾನ್ ಕ್ರಿಯೇಟ್. ಸೊ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಸೊ ನೀವು ಕರ್ನಾಟಕನ ಗ್ರೂಪಿಂಗ್ ಮಾಡಿಕೊಂಡು ಆ್ಯಂಡ್ ಕರ್ನಾಟಕ ಅಂಡರಲ್ಲಿ ಯು ಕ್ಯಾನ್ ಕ್ರಿಯೇಟ್ ಬ್ಯಾಂಗ್ಳೂರ್ ರೂರಲ್ ಆಸ್ ದ ಪ್ರಾಫಿಟ್ ಸೆಂಟರ್. ಸೇಮ್ ಯು ಕ್ಯಾನ್ ಕ್ರಿಯೇಟ್ the same way you can create a profit center as well. So I'm not telling that ನಾವು ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಕನ್ಸಿಡರ್ ಮಾಡಿದ್ದು ಸ್ಟೇಟ್ ವೈಸ್. ಬಟ್ ವೆನ್ ಯು ವಾಂಟ್ ಟು ಕನ್ಸಿಡರ್ ಇಟ್ ಇವನ್ ಡಿಸ್ಟ್ರಿಕ್ಟ್ ವೈಸ್ ಆಲ್ಸೋ profit center you can consider, not an issue. ಸೊ ಅದು ಕೂಡ ಮಾಡಿ. So there is no dependency, right? No. See there is a dependency, but how first ನೀವು ಕ್ರಿಯೇಟ್ ಮಾಡುವಾಗ there is a dependency based on the org structure. ಸೊ ಆ ಕಂಪನಿ ರಿಕ್ವೈರ್ಮೆಂಟ್ ಏನಿದೆ ಬೇಸ್ಡ್ ಆನ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಪ್ರಾಫಿಟ್ ಸೆಂಟರ್ ಗ್ರೂಪ್ ಅಂಡ್ ಕಾಸ್ಟ್ ಸೆಂಟರ್ ಗ್ರೂಪ್. ಅವ್ರದ್ದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಂಗಿರುತ್ತೆ, ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅಕೌಂಟ್ಸು, ಬೇಸ್ಡ್ ಆನ್ ದಟ್ ವಿ ವಿಲ್ ಕ್ರಿಯೇಟ್. Okay, sir. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾರನೇ ಮಾಡೋಣ ಬಿಡಿ. ಓಕೆ ನೋಡಿ, ಇವಾಗ ಬ್ಯಾಂಗ್ಳೂರ್ ರೂರಲ್ ಅರ್ಬನ್ ಮೈಸೂರು, ಸೊ ಇದೇನಿದೆ, ಸೊ ಇದನ್ನೇ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋಣ ಆ್ಯಂಡ್ ಇದನ್ನು ಪ್ರಾಫಿಟ್ ಸೆಂಟರ್ ಗ್ರೂಪ್ ಮಾಡೋಣ ಬಿಡಿ. ಓಕೆ, ಐ ವಿಲ್ ಡಿಲೀಟ್ ದಿಸ್. ಒಂದೇ ಕರ್ನಾಟಕ ಗ್ರೂಪ್ ಮಾಡ್ತೀನಿ ನಾನು, ಸಾಕು. ಸೊ ಇವೆಲ್ಲ ಕನ್ಫ್ಯೂಸ್ ಆಗೋದೇ ಬೇಡ. ಓಕೆ, ನಾನು ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಕರ್ನಾಟಕ ಅಂತ ಮಾಡ್ತೀನಿ. ಅಂಡರ್ ಬ್ಯಾಂಗ್ಳೂರ್ ರೂರಲ್ ಇದನ್ನು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡ್ತೀನಿ. ಇವನ್ ಸೇಮ್ ವೇ ನಾನು ಕಾಸ್ಟ್ ಸೆಂಟರ್ಗೂ ಕೂಡ ಅದನ್ನೇ ಮಾಡ್ತೀನಿ. ಓಕೆ, ಸೊ ಕಾಸ್ಟ್ ಸೆಂಟರ್ಗೂ ಕೂಡ ಸೊ ಗ್ರೂಪಿಂಗ್ ಅಂತ ಬಂದಾಗ ಕಾಸ್ಟ್ ಸೆಂಟರ್ ಗ್ರೂಪಿಂಗ್ ಕರ್ನಾಟಕನೇ ಮಾಡ್ಬಿಡ್ತೀನಿ ನಾನು. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಓಕೆ, ಸೊ ಕರ್ನಾಟಕನೇ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಬಟ್ ಪರ್ಪಸ್ ನೀವು ಅರ್ಥ ಮಾಡ್ಕೋಬೇಕು ಬಿಹೈಂಡ್ ದಿಸ್ ಕಾಸ್ಟ್ ಸೆಂಟರ್ ಆ್ಯಂಡ್ ಪ್ರಾಫಿಟ್ ಸೆಂಟರ್. ಸೊ ಏನಕ್ಕೆ ಕಾಸ್ಟ್ ಸೆಂಟರ್ನ ನಾವು ಕಾಸ್ಟ್ ಆಬ್ಜೆಕ್ಟಿವ್ ಯೂಸ್ ಮಾಡೋದು ಅಂದರೆ ಟು ಟ್ರ್ಯಾಕ್ ದ ಕಾಸ್ಟ್ ಅನಾಲಿಸಿಸ್ ನೀವು ಮಾಡಬೇಕಾದ್ರೆ ಗೊತ್ತಾಗಬೇಕಲ್ವ ನಿಮಗೆ ಎಷ್ಟು ನಾವು ಕಾಸ್ಟ್ ಬುಕ್ ಮಾಡಿದ್ದೀವಿ ಅಂತ. ಸೊ ರೆವಿನ್ಯೂ ಏನೋ ನೀವು ರೆಕಾರ್ಡ್ ಮಾಡಿಬಿಡ್ತೀರಾ. ಸೊ ವಿ ಕ್ಯಾನ್ ಯೂಸ್ ದ ಪ್ರಾಫಿಟ್ ಸೆಂಟರ್ ಆ್ಯಂಡ್ ವಿ ಕ್ಯಾನ್ ರೆಕಾರ್ಡ್ ದ ರೆವಿನ್ಯೂ. ಬಟ್ ಕಾಸ್ಟ್ ಗೊತ್ತಾಗಬೇಕಲ್ಲ ನಿಮಗೆ, ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀನಿ ನಾನು ಆ ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟರಲ್ಲಿ ಅಂತ. ಆ ಪರ್ಟಿಕ್ಯುಲರ್ GL ತೊಗೊಂಡಾಗ ನಿಮಗೆ GL ಅಗೇನೆಸ್ಟ್ ಪೋಸ್ಟಿಂಗ್ಸ್ ಮಾಡಿದಾಗ ಸೊ ಅದು ಎಲ್ಲಿ ಯಾವ ಪ್ಲೇಸ್ಗೆ ಯಾವ್ದು ರೆಂಟ್ ಪೇ ಮಾಡಿದ್ದೀರಾ ನೀವು ಹೆಂಗೆ ಗೊತ್ತಾಗುತ್ತೆ? ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನಾಟ್ ಮೆನ್ಷನ್ ಇನ್ ದ ಡಿಸ್ಕ್ರಿಪ್ಷನ್. ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡೋದು ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯು ಕ್ಯಾನಾಟ್ ಗೋ ಟು ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಟ್ರ್ಯಾಕ್ ದ ಡೀಟೇಲ್ಸ್. ನೀವು ಡಿಸ್ಕ್ರಿಪ್ಷನ್ ನೋಡ್ಬಿಟ್ಟು ಟ್ರ್ಯಾಕ್ ಮಾಡೋದಕ್ಕಾಗಲ್ಲ, ರೈಟ್? ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಎ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಸೆಂಟರ್ ಆ್ಯಂಡ್ ಪ್ರಾಫಿಟ್ ಸೆಂಟರ್. ಎಸ್, ಹೇಳಿ, ಯಾರೋ ಮಾತಾಡೋಲ್ಲ. ಹಲೋ, ಓಕೆ. ಸೊ ಏನೋ ಡೌಟ್ಸ್ ಇದೆಯಾ? ಕ್ಲಿಯರ್ ಆಯಿತಾ? ಓಕೆ, ಸೊ ಇಫ್ ಯು ಡೋಂಟ್ ಎಸ್, ಸೊ ಯಾರೋ ಅನ್ಮ್ಯೂಟ್ ಮಾಡ್ತಾ ಇದ್ದಾರೆ, ಮಾತಾಡಿ. ಹಾಂ, ಹಲೋ ಹೇಳಿ. ಸರ್, ಇದು ಇದರಲ್ಲಿ ಡೌಟ್ ಅಲ್ಲ, ಅದು TR ಅಲ್ಲಿ ಏನೇನ್ ಮಾಡಿದೆ ಅಂತ ನೋಡಕ್ ಒಂದು ಹೇಳ್ಕೊಡ್ತೇನೆ ಅಂತ ಹೇಳಿದ್ರು. ಓಕೆ, ಸೊ ಓಕೆ, ಸೊ ನಿಮಗೆ ನಿಮ್ಮ TR ಅಲ್ಲಿ ಅಥವಾ ನಿಮ್ಮ TR ID ಏನೇನು ಚೇಂಜಸ್ ಆ್ಯಡ್ ಮಾಡಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ SE09 ಇಸ್ ದ ಟ್ರಾನ್ಸಾಕ್ಷನ್ ಕೋಡ್. SE09 ಹೋಗಿ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ
ನಿಮ್ಮ ಯೂಸರ್ ಐ ಡಿಲಿ ನೀವು ಏನೇನು ರಿಕ್ವೆಸ್ಟ್ ಟೈಪ್ ಕ್ರಿಯೇಟ್ ಮಾಡಿದ್ರೆ ಎಲ್ಲ ಬರುತ್ತೆ. ಓಕೆ, ಸೊ ಕಸ್ಟಮೈಸ್ ರಿಕ್ವೆಸ್ಟ್, ವರ್ಕ್ ಬೆಂಚ್ ರಿಕ್ವೆಸ್ಟ್, ಟ್ರಾನ್ಸ್ಪೋರ್ಟ್ ಕಾಪೀಸ್, ರಿಯಲೊಕೇಶನ್ ಈ ಥರ ಬರುತ್ತೆ. ಇದಾದ್ಮೇಲೆ ನಿಮಗೆ ಸ್ಟೇಟಸ್, ಮಾಡಿಫಿಯಬಲ್ ಆ್ಯಂಡ್ ರಿಲೀಸ್ಡ್ ಅಂತ 2 ಆಪ್ಷನ್ ಇರುತ್ತೆ. ಸೊ ನೀವು ಇವಾಗ ಯಾವುದೋ ಟಿ ಆರ್ನ ನೀವು ಐ ಮೀನ್ ನೀವು ಯಾವುದೇ ಡಾಟಾನ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಇವಾಗ ಪ್ರೆಸೆಂಟ್ ಆಗಿ ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಪ್ರೆಸೆಂಟಾಗಿ ನೀವು ಯಾವುದೇ ಟಿ ಆರ್ನ ಮೂವ್ ಮಾಡೋದಿಲ್ಲ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್, ಕರೆಕ್ಟ್? ಸೊ ಅವಾಗ ಇಟ್ ವಿಲ್ ಬಿ ಇನ್ ಮಾಡಿಫೈಬಲ್ ಅಂತ. ಓಕೆ, ಮಾಡಿಫೈಬಲಲ್ಲೇ ಇರುತ್ತೆ. ಸೊ ಇವಾಗ ನೀವು ಇಫ್ ಯು ಕ್ಲಿಕ್ ಆನ್ ಡಿಸ್ಪ್ಲೇ ಅಥವಾ ಇಫ್ ಯು ಕ್ಲಿಕ್ ಆನ್ ಎಂಟರ್, ಸೊ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಮಲ್ಟಿಪಲ್ ಟಿ ಆರ್ನ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಯೂಸರ್ ಐ ಡಿಲಿ. ಓಕೆ, ಸೊ ಇವಾಗ ನಾನು ಪ್ರೆಸೆಂಟ್ ನಿಮಗೆ ಕ್ಲಾಸ್ ಕ್ರಿಯೇಟ್ ಮಾಡಿರೋದು ಯಾವುದು, ಜಿಯೋ ಫಿಯಲ್ಸ್. ಓಕೆ, ಸೊ ದಿಸ್ ಇಸ್ ದ ಟಿ ಆರ್. ಸೊ ಇದು ಟ್ರೀ, ಇದು ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದ ಟ್ರೀ. ಓಕೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ರಿಕ್ವೆಸ್ಟ್. ಓಕೆ, ಸೊ ಡೋಂಟ್ ಬಾದರ್ ಅಬೌಟ್ ದ ರಿಕ್ವೆಸ್ಟ್. ಸೊ ರಿಕ್ವೆಸ್ಟ್ ವಿಲ್ ಆಟೋಮೆಟಿಕಲಿ ಕ್ರಿಯೇಟ್ ಅಂಡರ್ ದ ಟಿ ಆರ್. ಓಕೆ, ಒಂದ್ಸಲ ನಾವು ಟಿ ಆರ್ ಕ್ರಿಯೇಟ್ ಮಾಡಿ ಏನಾದರೂ ಸೇವ್ ಮಾಡಿದ್ರೆ ಆಟೋಮೆಟಿಕ್ ಅದು ರಿಕ್ವೆಸ್ಟ್ ಕ್ರಿಯೇಟ್ ಆಗಿಬಿಟ್ಟು ರಿಕ್ವೆಸ್ಟ್ ಅಂಡರಲ್ಲೇ ಸೇವ್ ಆಗಿರುತ್ತೆ. ಓಕೆನಾ? ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇದೆ ನೋಡ್ಬೋದು. ಸೊ ನಾನು ಏನೇನು ಮಾಡಿದ್ದೀನಿ, ಫಸ್ಟ್ ನಾನೇನು ಮಾಡಿದೆ, ಕಂಪನಿ ಕೋಡ್, ಕಂಪನಿ ಕ್ರಿಯೇಷನ್ ಮಾಡಿದೆ, ಬಿಸ್ನೆಸ್ ಏರಿಯಾ ಮಾಡಿದೆ, ಕಂಪನಿ ಕೋಡ್ನ ಎಡಿಟ್ ಆ್ಯಂಡ್ ಕಂಟ್ರೋಲ್ ಮಾಡಿದೆ, ನಾನು ಕಂಟ್ರೋಲಿಂಗ್ ಏರಿಯಾ ಮಾಡಿದೆ, ಅಸೈನ್ ದ ಕಂಟ್ರೋಲಿಂಗ್ ಏರಿಯಾ, ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ, ಅದಾದಮೇಲೆ ಮೇಂಟೈನ್ ವರ್ಷನ್ಸ್ ಮಾಡಿದೆ, ಸಿ ವರ್ಷನ್ಸ್, ಕ್ಯಾಲ್ಕುಲೇಷನ್ ಪ್ರೊಸೆಸಸ್ ಮಾಡಿದೆ, ಟ್ಯಾಕ್ಸ್ದು ಅಕೌಂಟಿಂಗ್ ಗ್ರೂಪ್ ಮಾಡಿದೆ, ಆ್ಯಂಡ್ ಟ್ಯಾಕ್ಸ್ ಪ್ರೊಸೆಸಿಂಗ್ ಮಾಡಿದೆ, ಅಸೈನ್ ಕಂಪನಿ ಕೊಟ್ಟು ಫೀಲ್ಡ್ ಸ್ಟೇಟಸ್ ವೇರಿಯಂಟ್, ಫೀಲ್ಡ್ ಸ್ಟೇಟ್ ಎಲ್ಲ ಪ್ರತಿಯೊಂದು ಏನೇನು ಮಾಡಿದ್ದೀನಿ ಕಾನ್ಫಿಗರೇಷನ್ಸ್, ಸೊ ಅದೆಲ್ಲ ಕಾನ್ಫಿಗರೇಷನ್ಸು ಇದರಲ್ಲಿದೆ. ಓಕೆ, ಸ್ಟಿಲ್ ಇಫ್ ಯು ವಾಂಟ್ ಟು ಚೆಕ್ ಒನ್ ಬೈ ಒನ್ ಅಗೇನ್, ಇಫ್ ಯು ಕ್ಯಾನ್ ಓಪನ್ ದ ಟ್ರೀ, view the maintenance data, and again open the tree. ಇದೆಲ್ಲ ಟೆಕ್ನಿಕಲ್ ನೇಮ್ಸ್ ಇದು. ಓಕೆ, ಸೊ T001 ಇದೆಲ್ಲ ಟೆಕ್ನಿಕಲ್ ನೇಮ್ಸ್. ಸೊ ನಾನು ಕ್ರಿಯೇಟ್ ಮಾಡಿದ್ದೀನಿ JFL 100 ಬಂದ್ಬಿಟ್ಟು ಕ್ಲೈಂಟ್ JFL ಅಂತ ಕ್ರಿಯೇಟ್ ಮಾಡಿದ್ದೀನಿ, ಅದು ತೋರಿಸ್ತಾ ಇದೆ. ಓಕೆ, ಸೇಮ್ ಅದೇ ಥರ ಎಲ್ಲ ಆಬ್ಜೆಕ್ಟ್ಸ್ನೂ ಓಪನ್ ಮಾಡ್ಕೊತ ಹೋಗ್ಬೋದು. ಓಪನ್ 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 ದಿಸ್ ಸಿ. ಸೊ ನಾನು ಕಂಪನಿ ಅಂತ ಮಾಡಿದ್ದೆ RE ರಿಲಯನ್ಸ್ ಗ್ರೂಪ್ ಅಂತ ಮಾಡಿದ್ದಲ್ವಾ, RELGR ಅಂತ. ಸೊ ಅದು ತೋರಿಸ್ತಾ ಇದೆ. ಸೊ ಈ ಥರ ಎಕ್ಸ್ಪ್ಯಾಂಡ್ ಮಾಡೋಕ್ಕಂತ ಹೋದ್ರೆ ನೀವು ಏನೇನು ಮೇಂಟೈನ್ ಮಾಡಿದರೆ ಎಲ್ಲ ತೋರಿಸ್ತಾ ಹೋಗುತ್ತೆ ಸಿಸ್ಟಮ್. ಓಕೆ, ಸೊ ಇದೇ ರೀಸನ್ಗೆ ಹೇಳಿದ್ದು ನಾನು, ನೀವೇನೇ ಕಾನ್ಫಿಗರೇಷನ್ಸ್ ಮಾಡಿದ್ರು ಎಲ್ಲ ನಿಮ್ಮ ಟಿ ಆರಲ್ಲೇ ಇರುತ್ತೆ. ಅದಕ್ಕೆ ನಿಮ್ಮ ಟಿ ಆರಲ್ಲೇ ಸೇವ್ ಮಾಡ್ತಾ ಇದ್ದೀವಾ ಅನ್ನೋದನ್ನ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೌ ಇಟ್ ಇಸ್ ಅ ಪ್ರಾಕ್ಟೀಸ್ ಸರ್ವರ್, ನಾಟ್ ಆನ್ ಇಶ್ಯೂ. ಓಕೆ, ಬಟ್ ಸ್ಟಿಲ್ ನೀವು ಸೇವ್ ಮಾಡಲಿಲ್ಲ ನಿಮ್ಮ ಟಿ ಆರಲ್ಲಿ, ಬೇರೆ ಟಿ ಆರಲ್ಲಿ ಸೇವ್ ಮಾಡೋದ್ರಿಂದ ಪಾಪ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಬಿ ಕೇರ್ಫುಲ್ ಅಬೌಟ್ ದಟ್. ಬಟ್ ಪ್ರಾಕ್ಟೀಸ್ ಸರ್ವರಲ್ಲಿ ಇದ್ದಾಗ ನಿಮಗೆ ಇಟ್ ಈಸ್ acceptable. Okay, but don't do that in the real time server. So real time serverly you have to be very careful because ಎಲ್ಲ configurations very very important. So ನೀವು ಏನೇ ಚೇಂಜಸ್ ಮೂವ್ ಮಾಡೋದ್ರಿಂದ ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ಪ್ರೊಡಕ್ಷನ್ ಎನ್ವೈರನ್ಮೆಂಟ್. ಓಕೆ, ಸೊ ಪ್ರೊಡಕ್ಷನ್ ಇನ್ಸ್ಟೆನ್ಸ್ ಏನಿರುತ್ತೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಸೊ ಈ ಥರ ಸ್ಟೇಟಸ್ನ ಚೆಕ್ ಮಾಡೋದು. ಸೊ ಇದು ಅರ್ಥ ಆಯ್ತಲ್ಲ? ಸೊ ಏನೋ ಡೌಟ್ಸ್ ಇದೆಯಾ ಅದರಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತ? ಇಲ್ಲ ಸರ್, ಗೊತ್ತಾಯ್ತು. ಓಕೆ ಸರ್. ಸರ್ ಒಂದು ಬೇಸಿಕ್ ಡೌಟ್ ಸರ್. ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್, ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ. ಕರೆಕ್ಟ್. ನಾನು ಹೇಳ್ತೀನಿ ನೋಡಿ. ಸೊ ಇನ್ಪುಟ್ ಟ್ಯಾಕ್ಸ್, ಔಟ್ಪುಟ್ ಟ್ಯಾಕ್ಸ್ ಕಾನ್ಸೆಪ್ಟ್ ನೀವು SAP ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ, ಸೊ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನೋದನ್ನೇ ಸಿಮಿಲರ್ ವೇ. ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಬಂದಾಗ, ಸೊ ನಾವು ವೆಂಡರ್ಗೆ ಪೇ ಮಾಡ್ತೀವಿ, ರೈಟ್? ಸೊ ಪರ್ಚೇಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೀವು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿ ಒಂದು ಬಿಲ್ ಪೇ ಮಾಡ್ತಿದ್ದೀರಾ ಅಂದರೆ, ನಿಮಗೆ ಟ್ಯಾಕ್ಸ್ ಹಾಕಿದ್ದಾರೆ ಅಂದರೆ, ಯು ವಿಲ್ ನಾಟ್ ಪೇ ದ ಟ್ಯಾಕ್ಸ್ ಟು ದ ಗೌರ್ಮೆಂಟ್, ಯು ವಿಲ್ ಪೇ ಟು ದ ವೆಂಡರ್ ವಿಲ್ ಪೇ ಟು ದ ಗೌರ್ಮೆಂಟ್ BF ಆಫ್ ಯು, ಕರೆಕ್ಟ್? ಸೊ ನಿಮ್ಮ ಹತ್ರ ಅವ್ರು ಕಲೆಕ್ಟ್ ಮಾಡ್ಕೊತಾರೆ. ಸೊ ದಟ್ ಯು ಹ್ಯಾವ್ ಟು ಪೇ ಟು ದ ವೆಂಡರ್. ಸೊ ನೀವು ವೆಂಡರಿಗೆ ಪೇ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಆ ಟ್ಯಾಕ್ಸ್ನ, ಸೊ ಅದೇನಾಗುತ್ತೆ ನಿಮಗೆ, ಸೊ ಯು ಹ್ಯಾವ್ ಟು ಪೇ ಟು ದ ವೆಂಡರ್, ರೈಟ್? ಸೊ ಇಟ್ ವಿಲ್ ಬಿ ಆನ್ ಲಯಬಿಲಿಟಿ. ನೀವು ಅದನ್ನ ವೆಂಡರಿಗೆ ಪೇ ಮಾಡಬೇಕು. ಓಕೆ, ಮೀನ್ಸ್ ಲೈಕ್ ಇಟ್ ಈಸ್ ನಾಟ್ ಎ ಲಯಬಿಲಿಟಿ, ಬಟ್ ಇಟ್ ಈಸ್ ಲಯಬಲ್. ಸೊ ಲಯಬಿಲಿಟಿ ಯಾವಾಗ ಆಗುತ್ತೆ ಅಂತಂದರೆ, ನೀವು ತೊಗೊಂಡು ಗೌರ್ಮೆಂಟಿಗೆ ಪೇ ಮಾಡಬೇಕಾದಾಗ ಯು ಆರ್ ಆಲ್ರೆಡಿ ಪೇಯಿಂಗ್, ಯು ಕ್ಯಾನ್ ರೀಕ್ಲೈಮ್ ಇಟ್. ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಕರೆಂಟ್ ಅಸೆಟ್ಸ್. ಓಕೆ, ಕರೆಂಟ್ ಅಸೆಟ್ಸ್ ಅಂಡರಲ್ಲಿರುತ್ತೆ, ಬಟ್ ಯು ಆರ್ ಲಯಬಲ್ ಟು ಪೇ ಟು ದ ವೆಂಡರ್, ನಾಟ್ ಟು ದ ಗೌರ್ಮೆಂಟ್. ಓಕೆ, ಬಟ್ ವೆನ್ ಯು ಆರ್ ಟು ಪೇ ಟು ದ ಗೌರ್ಮೆಂಟ್, ಸೊ ದಟ್ ಟೈಮ್ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಲಯಬಿಲಿಟಿ,
because you are going to pay to the vendor behalf of customer. So that is what the output tax. Okay, sir. Okay. ಸೊ ಏನು ಪರ್ಚೇಸ್ ಮಾಡಿದ್ರು ಇನ್ಪುಟ್ ಟ್ಯಾಕ್ಸ್ ಅಂತ ಬರುತ್ತೆ, ಏನು ಸೇಲ್ಸ್ ಮಾಡಿದ್ರು ಔಟ್ಪುಟ್ ಟ್ಯಾಕ್ಸ್ ಅಂತ ಬರುತ್ತೆ. ದಟ್ ಇಸ್ ಅ ಸಿಂಪಲ್ ಕಾನ್ಸೆಪ್ಟ್. ಅದು ಔಟ್ಪುಟ್ ಟ್ಯಾಕ್ಸ್ ಅಲ್ಲ ಸರ್, ಅದು ಇದು ನಾವು ಏನಾರ ಅವರಿಗೆ ಟ್ಯಾಕ್ಸ್ ಕೊಟ್ರೆ ನೋ 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 ಸಿ ಟ್ಯಾಕ್ಸ್ನ ನೀವು ಗೌರ್ಮೆಂಟಿಗೆ ಪೇ ಮಾಡ್ತಾ ಇದ್ರೆ ಅಂದರೆ ಇಟ್ ವಿಲ್ ಬಿ ಅನ್ ಔಟ್ಪುಟ್ ಟ್ಯಾಕ್ಸ್. ಗೌರ್ಮೆಂಟಿಗೆ ಪೇ ಮಾಡ್ತಾ ಇದ್ರೆ, ಬಟ್ ನೀವು ಗೌರ್ಮೆಂಟಿಗೆ ಪೇ ಮಾಡ್ತಾ ಇಲ್ಲ, ಪೇಯಿಂಗ್ ಟು ದ ವೆಂಡರ್ ಅಟ್ ದ ಟೈಮ್ ಆಫ್ ಪರ್ಚೇಸ್. ಸೊ ಅದು ಬಂದ್ಬಿಟ್ಟು ನಿಮಗೆ ಇನ್ಪುಟ್ ಟ್ಯಾಕ್ಸ್ ಆಗುತ್ತೆ. ಇನ್ಪುಟ್ ಟ್ಯಾಕ್ಸ್. ಯಾ. ಸೊ ನೀವು ಇನ್ನೊಬ್ರು ಯಾರೋ RCM ಕ್ಯಾಲ್ಕುಲೇಷನ್ಸ್ ಯಾರೋ ಕೇಳಿದ್ರಲ್ಲ, ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಯಾರು ಹೇಳಿ? ಓಕೆ ಸುನಿಲ್ ನೀವಲ್ಲ. ಓಕೆ, ಸೊ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಒಂದು ಡಿಸ್ಕಸ್ ಮಾಡಬೇಕು. ಐ ಫಾರ್ಗಟ್ ದಿಸ್. ಓಕೆ, ಸೊ ನಾಳೆ ಕ್ಲಾಸಲ್ಲಿ ಅದನ್ನ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ಕಾಸ್ಟ್ ಸೆಂಟರ್ ಪ್ರಾಫಿಟ್ ಸೆಂಟರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾಳೆ ಕ್ಲಾಸಲ್ಲಿ ಸೊ ಟ್ರೈ ಟು ಓಕೆ ದಟ್. ಓಕೆ, ಸೊ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ, ಡೌಟ್ಸ್? Okay, so if not, we can close the call for the day. Okay, so good night, bye.